ಆಗ್ತದೆ, ಅದ್ರ ಪರಿಣಾಮ ಏನಾಗ್ತದೆ ಅನ್ನೋದನ್ನ ಹೇಳ್ತಾರೆ. ಅವೆಲ್ಲ ಅನಿಸ್ಬೇಕು ಅಂತ ಅನಿಸ್ಬೋದು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಬ್ರಹ್ಮಜ್ಞಾನದ ಭಾನ, ಬ್ರಹ್ಮದ ಭಾನ ಆಗುವುದಕ್ಕೂ ತಡ ಆಗುವುದಿಲ್ಲ, ಬ್ರಹ್ಮಜ್ಞಾನ ಆಗುವುದಕ್ಕೂ ತಡ ಆಗುವುದಿಲ್ಲ. ಆದರೆ ಆ ಒಂದು ಭಾನದ ಸ್ಥಿತಿಯಲ್ಲಿಯೇ ಉಳಿಯುವುದು ದುಸ್ತರವಾದ ಕೆಲಸ. ಆ ಸ್ಥಿತಿಯಲ್ಲಿ ಉಳಿಲಿಕ್ಕೆ ಯಾಕೆ ತ್ರಾಸ ಆಗ್ತದೆ ಅಂತಂದ್ರೆ, ನಮ್ಮಲ್ಲಿ ಉಪಾಸನಾ ಯೋಗ ಸಿದ್ಧಿ ಇಲ್ಲದಕ್ಕೆ ಅನುಭವ ಆಗಿ ಹೋಗ್ಬಿಡ್ತದೆ. ಅನುಭೂತಿ ಅಂತಾರೆ ಅದಕ್ಕೆ. ಅನುಭವ ಅಂದ್ರೆ ಇಂದ್ರಿಯಗಳ ಅನುಭವ, ಅನುಭೂತಿ ಅಂದ್ರೆ ಆತ್ಮಾನುಭೂತಿ. ಅದಕ್ಕೆ ಅನುಭೂತಿಯಾಗಿ ಅದು ಹೋಗ್ತಿರ್ತದೆ, ಅದರೊಳಗೆ ಉಳಿಬೇಕು. ಬ್ರಹ್ಮದ ಭಾನ ಹೆಂಗಿರ್ತದ ಅಂತಂದ್ರೆ ಒಂದು ಕಿಡಿ ಇದ್ದಂಗೆ ಇರ್ತದ. ಅದನ್ನು ನಾವು ಉಪಾಸನೆಯ ಮೂಲಕ ಆ ಕಿಡಿಯನ್ನ ಏನ್ ಮಾಡ್ಬೇಕು, ಜ್ಯೋತಿಯಂತೆ ಹೊತ್ತಿಸ್ಕೋಬೇಕು. ನಾವು ದೀಪ ಹಚ್ಕೊಂಡಂಗೆ ಹಚ್ಕೊಂಡು ನಿರಂತರ ಬೆಳಕು ಮಾಡ್ಕೋಬೇಕು. ನಿರಂತರವಾದಂತ ಬ್ರಹ್ಮಭಾನ ಅದು ನಾವು ಮಾಡ್ಕೋಬೇಕು. ಅದು ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಉಪಾಸನ ಕಾಂಡದ ಸಾಧನೆಯನ್ನು ಮಾಡಬೇಕಾಗ್ತದೆ. ಆ ಉಪಾಸನ ಕಾಂಡದ ಸಾಧನೆಯಲ್ಲಿ ಒಂದು ಕರ್ಮಯೋಗ ಅಂತ ಆರಂಭದಲ್ಲಿ ಹೇಳ್ತಾ ಇದ್ದೀವಿ. ಕರ್ಮಯೋಗ ಏನ್ ಹೇಳ್ತದೆ ಅಂತಂದ್ರೆ, ಕರ್ಮಯೋಗದ ಮೂಲಕ ಪರಮಾತ್ಮನನ್ನು ಬೆರೆತು ಪರಮಾತ್ಮನಲ್ಲಿಯೇ ಉಳಿಯುವುದು. ಅದಕ್ಕೆ ಹೆಂಗ ಅಂತಂದ್ರೆ, ನಾವು ಮಾಡ್ತಾ ಇರುವ ಕರ್ಮಗಳನ್ನ ಮತ್ತು ಕರ್ಮದ ಫಲಗಳನ್ನ ಪರಮಾತ್ಮನಿಗೆ ಸಮರ್ಪಿಸಿ, ಅದರೊಳಗೆ ನನ್ನದು ನಾನು ಅನ್ನೋದು ಏನೂ ಇಲ್ಲ, ಎಲ್ಲ ಮಾಡಿಸಿದವ ಪ್ರೇರಕನು ನೀನೇ, ಅದರ ಉಂಟಾದ ಫಲಗಳು ಸಹಿತ ನಿನ್ನವೇ ಅದಾವ ಅಂಥೇಳಿ ಯಾರು ಆ ರೀತಿ ಸಾಧನೆ ಮಾಡ್ತಾರ ಅವರು ಆ ಕರ್ಮಗಳ ಬಂಧನಕ್ಕೊಳಗಾಗುವುದಿಲ್ಲ, ಮುಕ್ತರಾಗಿರ್ತಾರ. ಮತ್ತೆ ಅದಕ್ಕೆ ಅವ್ರೇನಂತಾರ, ನಿಷ್ಕಾಮ ಕರ್ಮ ಅಂತಾರೆ. ನಿಷ್ಕಾಮ ಕರ್ಮ, ಫಲಾಪೇಕ್ಷೆ ಇರಲಾರ್ದೆ ಮಾಡೋದು ನಿಷ್ಕಾಮ ಕರ್ಮ. ನೀವು ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ, ನಿಷ್ಕಾಮ ಕರ್ಮ ಮಾಡಿದ್ದಾಗೂ ಸಹಿತ ಫಲ ಉಂಟಾಗದೇನು ಬಿಡಂಗಿಲ್ಲ ಅದು. ಆದ್ರೆ ಆ ಫಲಗಳು ಸಹಿತ ಪರಮಾತ್ಮ ನಿನ್ನವೇ ಅದಾವ ಅಂತೇಳಿ ಪರಮಾತ್ಮನಿಗೆ ಸಮರ್ಪಿಸಬೇಕು. ಅದರ ಬಂಧನಕ್ಕೆ ಒಳಗಾಗಿ ಚಿಂತೆ, ಭಯ, ದುಃಖ ಉಂಟಾಗುವುದಿಲ್ಲ, ಆನಂದ ಇರ್ತದ. ಆ ರೀತಿ ಕರ್ಮಗಳನ್ನ ಮತ್ತು ಕರ್ಮ ಫಲಗಳನ್ನ ಪರಮಾತ್ಮನಿಗೆ ಸಮರ್ಪಿಸಿದರೆ ನಾವು ಮೋಕ್ಷದ ಕಡೆ ಇರ್ತೀವಿ, ಯೋಗ ಸಿದ್ಧಿ ಆಗಿರ್ತದ ಅಂತ ತಿಳ್ಕೊಂಡು ಮುಂದೆ ಆ ಕರ್ಮದಿಂದ ಬರುವ ಫಲಗಳು ಅವು ಸಕ್ಸಸ್ ಆಗ್ಬೋದು, ಫೇಲ್ ಆಗ್ಬೋದು, ಪಾಪ ಆಗಿರ್ಬೋದು, ಪುಣ್ಯ ಆಗಿರ್ಬೋದು, ಏನಾದರೂ ಸಹಿತ ಸಮತ್ವ ಬುದ್ಧಿಯಿಂದ ಅವುಗಳನ್ನ ನಾವು ಸ್ವೀಕರಿಸಬೇಕು. ಹೆಂಗದಂದ್ರ, ಪುಣ್ಯದ ಫಲ ಬೇಕು ಅಂತ ಮನುಷ್ಯ, ಆದ್ರೆ ಪುಣ್ಯ ಮಾಡ್ಲಿಕ್ಕೆ ತಯಾರಿಲ್ಲ. ಮತ್ತ ಪಾಪದ ಫಲ ಬೇಕಂತನ ಬೇಡಂತನ್ರಿ, ಬ್ಯಾಡ ಅಂತಾನ. ಆದ್ರ ಮನಸ್ಸು ಏನ್ ಮಾಡ್ಲಿಕ್ಕೆ ಹರಿತದ,
ಪುಣ್ಯ ಮಾಡ್ಲಿಕ್ಕೆ ಕರೀತದ, ಪಾಪ ಮಾಡ್ಲಿಕ್ಕೆ ಕರೀತದ. ಪಾಪದ ಕರ್ಮ ಮಾಡ್ಲಿಕ್ಕೆ ಕರೀತದ, ಪಾಪದ ಫಲವಲ್ಲ ಅಂತಂದ. ಪುಣ್ಯದ ಫಲ ಬೇಕಂತಾನೆ ಪುಣ್ಯ ಮಾಡ್ಲಿಕ್ಕೆ ತಯಾರಿಲ್ಲ. ಹಿಂಗೆಲ್ಲ ಇದ್ದಂತ ಒಂದು ದ್ವಂದ್ವದಲ್ಲಿ ಇರ್ತೀವಿ ನಾವು. ಅದಕ್ಕೆ ಏನ್ ಮಾಡ್ಬೇಕು, ಪಾಪ ಪುಣ್ಯಗಳ ಎರಡನ್ನ ಸಮಾನವಾಗಿ ಸಮತ್ವ ಬುದ್ಧಿಯಿಂದ ನೋಡೋನಿರ್ಬೇಕು. ಅದು ಕೆಲಸ ಯಶಸ್ಸಾಗಬಹುದು, ಅಪಯಶಸ್ಸಾಗಬಹುದು. ಯಶಸ್ಸಾದ್ರೂ ಪರಮಾತ್ಮ ನಿನ್ನದೇ, ಫೇಲ್ ಆದ್ರೂ ಅದು ಪರಮಾತ್ಮ ನಿನ್ನದೇ ಅಂತ. ಪರಮಾತ್ಮನ ಇಚ್ಛೆ ಈಶೇಚ್ಛೆ ಅಂತಾರಲ್ಲ, ಆ ರೀತಿ ಇದ್ದು ಆ ಕರ್ಮಗಳಿಂದ ನಾವು ಮುಕ್ತನಾಗಿರಬೇಕು. ಕರ್ಮ ನಮ್ಮ ಉಪಜೀವನಕ್ಕಾಗಿ ಕರ್ಮ ಮಾಡಲೇಬೇಕು. ಕರ್ಮ ಮಾಡುವುದರಲ್ಲಿ ಸಂಪೂರ್ಣ ಉತ್ಸಾಹ ಇರಬೇಕು. ಮತ್ತು ಕರ್ಮದ ಫಲಗಳ ಅಪೇಕ್ಷೆ ಅಥವಾ ಭೋಗದಲ್ಲಿ ಸಂಪೂರ್ಣ ನಿರುತ್ಸಾಹ ಇರಬೇಕು. ಅದರೊಳಗೆ ಉತ್ಸಾಹ ತೋರಿಸಬಾರದು ಅನ್ನಂಥದ್ದೇ ಹೇಳ್ತಾರ. ಅದಕ್ಕೆ ಈ ರೀತಿ ಕರ್ಮ ಮಾಡೋದ್ರಿಂದ ನಿಷ್ಕಾಮ ಕರ್ಮಯೋಗಿ ಆದ್ನಂತಂದ್ರೆ, ಕರ್ಮಯೋಗಿ ಅಂದ್ರೆ ನಿಷ್ಕಾಮ ಕರ್ಮಯೋಗಿ ಆದ್ನಂತಂದ್ರೆ ಏನಾಗ್ತದ, ಜನನ ಮರಣ ರೂಪಿ ಭವಭಯದಿಂದ ಕೂಡ ರಕ್ಷಣೆ ಹೊಂದುವಂತವನಾಗ್ತಾನ. ಮತ್ತೆ ಆ ಒಂದು ಕರ್ಮಗಳನ್ನ ಮಾಡಿ ಆ ಕರ್ಮ ಫಲಗಳನ್ನ ಅವನೇನ್ ಮಾಡ್ತಾನಂತಂದ್ರೆ ಕಿಂಚಿತ್ ಅದ್ರ ಬಗ್ಗೆ ಇಚ್ಛೆ ಇಲ್ಲದಂಗ ಮಾಡ್ತಾನ. ಇದು ಗೊತ್ತಿರ್ಲಾರ್ದವ್ರು ಏನ್ ಮಾಡ್ತಾರ, ಸಕಾಮ ಕರ್ಮಗಳನ್ನ ಮಾಡಿ ಆ ಪುಣ್ಯದ ಫಲಗಳಾದ ಸ್ವರ್ಗ, ಮತ್ತೆ ಸ್ವರ್ಗದಲ್ಲಿ ದೇವತಾ ಕನ್ಯೆಗಳ ಜೊತೆಗೆ ನಂದನ ವಿಹಾರ, ಸರಸಲ್ಲಪ್ಪ ಏನೆಲ್ಲ ಒಂದು ಪಟ್ಟಿ ಕೊಟ್ಟಾರ. ಅದು ಎದಕ್ಕೆ ಕೊಟ್ಟಾರ ಅಂತಂದ್ರ, ಇದು ಮಾಡ್ಲಿ, ಈ ರೀತಿಯಾದ್ರೂ ಒಂದು ರೀತಿ ಅಟ್ರಾಕ್ಷನ್ದಾಗ ಮಾಡ್ಲಿ ಅಂತ ಕೊಟ್ಟಾರ. ಅವೆಲ್ಲ ಕಾಲ್ಪನಿಕ. ಅವು ಸ್ವರ್ಗನೂ ಕಾಲ್ಪನಿಕ, ದೇವಕನ್ಯೆಯರು ಕಾಲ್ಪನಿಕ, ನಂದನವನ ವಿಹಾರ ಕಾಲ್ಪನಿಕ, ಅಪ್ಸರ ಚುಂಬನ ಕಾಲ್ಪನಿಕ, ಸುರಾಪಾನ ಕಾಲ್ಪನಿಕ. ಯಾರಿಗೆ ಲೌಕಿಕ ಭೋಗಗಳಲ್ಲಿ ಭಯಂಕರ ಇಚ್ಛೆ ಅದ, ಇವೆಲ್ಲ ಏನು ಸ್ವರ್ಗದಾಗ ಇನ್ನ ಭಾರಿ ಇರ್ತದ ಅಂತೇಳಿ ವರ್ಣನ ಮಾಡಿ ಮತ್ತೆ ಅದು ಪಡ್ಕೋಬೇಕಾದ್ರೆ ಹೆಂಗ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ಕರ್ಮ ಮಾಡ್ಬೇಕಂತೇಳಿ ಮನುಷ್ಯನಿಗೆ ಆಸೆ ತೋರಿಸಿ ಕರ್ಮಯೋಗದಲ್ಲಿ ತೊಡಗಿಸುವುದಕ್ಕೆ ಮಾಡಿದಂತ ಒಂದು ಉಪಾಯ ಅಷ್ಟೇ ಅದು. ಅಂಥದ್ದೆಲ್ಲರ ಅದ ಅಂದ್ರೆ ಆ ತರ ಎಲ್ಲರೇ ಸಿಗ್ತದೇನಂತ. ಪುಣ್ಯ ಮಾಡಿದ್ರೆ ಹಿಂಗಾಗ್ತದ, ಪಾಪ ಮಾಡಿದ್ರೆ ಹಂಗಾಗ್ತದ ಅಂತ. ಕರ್ಮದಲ್ಲಿ ತೊಡಗಿಸುವುದಕ್ಕ, ಈ ಯೋಗದಲ್ಲಿ ತೊಡಗಿಸುವುದಕ್ಕ ಕರ್ಮ ಮಾಡ್ತಾ ಮಾಡ್ತಾ ಪರಮಾತ್ಮನ ದಾರಿಯಲ್ಲಿ ಸನ್ಮಾರ್ಗದಲ್ಲಿ ಇರುವುದಕ್ಕೆ ಅದು ಮಾಡಿದ ಉಪಾಯ ಅಷ್ಟೇ. ಈಗ ಇದರ ಸೂತ್ರಗಳು ತಿಳ್ಕೊಂಡ್ಮೇಲೆ ಮುಂದೆ ಈ ಕರ್ಮಯೋಗದ ಬಗ್ಗೆ ಬೇರೆ ಬೇರೆಯವರು ಏನೇನು ಹೇಳ್ಯಾರ ಅನ್ನೋದನ್ನ ತಿಳ್ಕೋಬೇಕು. ಕುರ್ವನ್ನೇವಹ ಕರ್ಮಾಣಿ ಜೀವಿಸೇಚ್ಛಂತ ಸಮಾಹ ಏವಂ ತ್ವಯಿ ನಾಣ್ಯಥೋ ತೋಸ್ತಿ ನ ಕರ್ಮ ಲಿಪ್ತತೆ ನರೇ ಅಂತಂದ್ರೆ ಏನಪ್ಪಾ ಇದು ಅಂತಂದ್ರ, ಈಶಾವಾಸ್ಯ ಉಪನಿಷತ್ತಿನೊಳಗ ಎಷ್ಟು ಶ್ಲೋಕಗಳದವ್ರಿ? ಈಶಾವಾಸ್ಯ ಉಪನಿಷತ್ತು 108 ಉಪನಿಷತ್ತುಗಳಲ್ಲಿ ಅತ್ಯಂತ ಸಣ್ಣ ಉಪನಿಷತ್ತು. ಮತ್ತ 108 ಉಪನಿಷತ್ತುಗಳಲ್ಲಿ ಅತ್ಯಂತ ಹಿರಿದಾದ ಅರ್ಥವನ್ನು ಹೊಂದಿರುವಂತಹ ಉಪನಿಷತ್ತದು. ಅದರೊಳಗೆ ಬರೀ 18 ಶ್ಲೋಕ ಅದಾವ. ದಜ್ಜಂಗ ಮಹರ್ಷಿ ಬರೆದದ್ದು ಬರೀ 18 ಶ್ಲೋಕ. ಅಷ್ಟ್ರಾಗೆ ಅವ್ರು ಕಂಪ್ಲೀಟ್ ಎಲ್ಲ ಮಾಡಿ ಕೊಟ್ಬಿಟ್ಟಾರ. ಅದರೊಳಗೆ ಇದು 12ನೇ ಶ್ಲೋಕ. ಏನ್ 12ನೇ ಶ್ಲೋಕ ಅಂತಂದ್ರೆ, ಈಶ್ವರನಿಂದ ಪಡೆದುಕೊಂಡ ಭೋಗಗಳಲ್ಲಿ ನನ್ನವು ಎಂದು ಆಸಕ್ತಿ ಅಂದ್ರೆ ಮಮಕಾರ ಮೋಹ ಹೊಂದದೆ ಅವೆಲ್ಲ ಈಶ್ವರನವೇ ಅಂತ ಏನ್ ಮಾಡಬೇಕು, ಈಶ್ವರನವೇ ಎಂದು ತ್ಯಾಗಪೂರ್ವಕವಾಗಿ ಉಪಭೋಗ ಮಾಡು. ನೀನು ಕರ್ಮ ಮಾಡಂತೂ ಮಾಡೇಬೇಕು. ಕರ್ಮ ಮಾಡಿ
ಅದರ ಫಲಗಳು ಬರ್ತಾವಲ್ಲ, ಆ ಫಲಗಳನ್ನ ನೀನು ಅದು ಉರಿ ಬರಲಿ ಸಿರಿ ಬರಲಿ, ಸುಖ ಬರಲಿ ದುಃಖ ಬರಲಿ, ಲಾಭ ಬರಲಿ ನಷ್ಟ ಬರಲಿ, ಅವನು ಏನ್ ಮಾಡ್ಬೇಕಪ್ಪ ಅಂದ್ರೆ ಇದೆಲ್ಲ ಈಶ್ವರನ ಫಲಗಳು ಅಂತ ಏನ್ ಮಾಡ್ಬೇಕು, ತ್ಯಾಗಪೂರ್ವಕ, ಅದರೊಳಗೆ ನನ್ನದು ಅನ್ನೋದು ಇರಲೇಬಾರದು. ಆ ರೀತಿಯಾಗಿ ತ್ಯಾಗಪೂರ್ವಕವಾಗಿ ಉಪಭೋಗ ಮಾಡು. ಇದೇ ರೀತಿಯಾಗಿ ಕರ್ಮಯೋಗಿಯಾಗಿ ಏನಂತನ ಜೀವಿತ ಸ್ವೇಚ್ಛಂತಹ, ಸ್ವೇಚ್ಛಂತ ಅಂದ್ರೆ 100 ವರ್ಷ ಬಾಳಿದರೂ ಸಹಿತ, ನೀ 100 ವರ್ಷ ಬಾಳ್ಬೇಕನ್ನ ಇಚ್ಛೆ ಇದ್ರೂ ಸಹಿತ ಈ ರೀತಿ ಬಾಳು. ಇದು ಇತ್ತಂದ್ರೆ ಈ ಕರ್ಮಗಳು ಮನುಷ್ಯನನ್ನು ಬಂಧಿಸುವುದಿಲ್ಲ. ಕಾರಣ ಅವು ನನಗೆ ಲಿಪ್ತವಾಗುವುದಿಲ್ಲ, ಅಂದರೆ ಅಂಟಿಕೊಳ್ಳುವುದಿಲ್ಲ. ಅಂದ್ರೆ ಕರ್ಮಯೋಗ ಮಾಡುತ್ತಾ 100 ವರ್ಷ ಬದುಕಿದರೂ ಕರ್ಮಗಳು ಲಿಪ್ತವಾಗುವುದಿಲ್ಲ. ತ್ಯಾಗಪೂರ್ವಕವಾಗಿ ಮಾಡಿದ ಕರ್ಮಗಳು ಲಿಪ್ತವಾಗುವುದಿಲ್ಲ, ಅಂಟಿಕೊಳ್ಳುವುದಿಲ್ಲ. ತ್ಯಾಗಪೂರ್ವಕ ಅಂದ್ರೆ ಏನು? ಇವೆಲ್ಲ ನನ್ನೂ ಅಲ್ಲ ಈಶ್ವರನವು. ಈಶ್ವರ ನೀ ನೀಡಿದ ಭಿಕ್ಷೆ ಅನ್ಬೇಕು. ನನ್ನು ಅಂತ ಏನದವು ಒಂದು ಪಟ್ಟಿ ಮಾಡ್ಕೋರಿ, ಎಲ್ಲ ಒಂದು ಪೇಪರ್ನಾಗ ಏನ್ ಮಾಡ್ತೀರಿ? ಮನೆ ನನ್ನದು, ಹೆಂಡತಿ ನನ್ನದು, ಮಕ್ಕಳು ನನ್ನವು, ಬಂಗಾರ ನಂದು, ರೊಕ್ಕ ನಂದು, ರೂಪಾಯಿ ನಂದು, ಅಧಿಕಾರ ನಂದು, ಹೊಲ ನಂದು, ಮನಿ ನಂದು, ಎಲ್ಲ ನನ್ನದು ಅಂತದಲ್ಲ. ಅವೆಲ್ಲ ಏನ್ ಮಾಡ್ಬೇಕು? ಮನೆ ನನ್ನದು ಅಂತದಲ್ಲ, ಮನೆ ಇರ್ಲಿ, ನನ್ನದು ಅಂತ ಏನದಲ್ಲ, ಅದನ್ನ ಒಂದು ರೆಡ್ ಪೆನ್ಲೆ ರೌಂಡ್ ಮಾಡಿ ಮುಂದೆ ಮನೆ ಈಶ್ವರನದು ಅಂತ ಬರೆದು ಬಿಡ್ರಿ. ಇಲ್ಲಿ ತಾನೇ ಗೊತ್ತಿರ್ಲಾರ್ದಾಗ ನಮ್ಮ ಅಂತಿದ್ದೆವು. ಈಗೇನ್ ಮಾಡ್ಬೇಕು? ಹೆಂಡತಿ ನನ್ನ ಹೆಂಡತಿ ಅಂದ್ರೆ ಏನ್ ಮಾಡ್ಬೇಕು? ನನಗೇನು ಹೆಣ್ಣು ಕೊಟ್ಟನ ಅದು ಈಶ್ವರನ ಭಿಕ್ಷೆ, ಹೆಣ್ಣಿನ ಭೋಗ. ಹೌದಿಲ್ಲ? ಹೊನ್ನಿನ ಭೋಗ ಈಶ್ವರನ ಭಿಕ್ಷೆ, ಮಣ್ಣಿನ ಭೋಗ ಈಶ್ವರನ ಭಿಕ್ಷೆ. ಅವನ ಭಿಕ್ಷೆ ಹೌದಿಲ್ಲ? ಇದೆಲ್ಲ ನಮ್ಮ ಜೀವನ. ಇಡೀ ಆಯುಷ್ಯ ಭೋಗ ಮತ್ತ ಜಾತಿ, ಮನುಷ್ಯ ಜಾತಿ, ಮತ್ತಿನ್ಯಾವ ಜಾತಿ ಜನ್ಮ ತಗೊಂಡ್ಬರ್ತೀವಿ ಅದೆಲ್ಲ ಈಶ್ವರನದೇ ಹೌದಾ? ಅಲ್ಲ. ಮಕ್ಕಳು ಈಶ್ವರನ ಭಿಕ್ಷೆ, ಅವನ ಇಚ್ಛೆ ಅವೆಲ್ಲ. ಎಂತ ಮಕ್ಕಳು ಇರ್ಬೇಕು, ಎಂತ ಹೆಂಡ್ರಿರ್ಬೇಕು, ಎಂತ ಗಂಡ್ರಿರ್ಬೇಕು. ಕರ್ಮ ಮಾಡ್ಕೋತಿರು, ಅದಕ್ಕೆ ತಕ್ಕಂತೆ ನಿಮ್ಗೆ ಏನ್ ಕೊಡ್ಬೇಕೋ ಈಶ್ವರ ಕೊಡ್ತಿರ್ತಾನ. ಈಶ್ವರ ಕೊಟ್ಟದ್ದೇ ಇದು, ನಂದು ಅಲ್ಲ. ಒಂದ್ ವೇಳೆ ನಿಮ್ ಕೈಯಾಗ ಏನಾರೆ ತಗೊಳ್ಳಂತ ಇತ್ತು ಅಂತಂದ್ರ ಏನೆಲ್ಲ ತಗೊಂಡ್ಬಿಡ್ತಿದ್ರಿ, ಏನೆಲ್ಲ ಮಾಡ್ಬಿಡ್ತಿದ್ರಿ. ಅದು ನಿಮ್ ಕೈಯಾಗ ಇಲ್ಲ. ಕೊಡೋದು ಅವನ ಕೈಯಾಗದ, ಮಾಡೋದಷ್ಟೇ ನಿಮ್ ಕೈಯಾಗದಷ್ಟೇ. ಚಲೋದ್ ಮಾಡ್ತಿರೋ ಕೆಟ್ಟ ಮಾಡ್ತಿರೋ ಅದು ನಿಮ್ಮ ಇಚ್ಛೆಗೆ ಬಿಟ್ಟದ್ದು. ನೀವು ಮಾಡಿದ್ರ ತಕ್ಕಂತೆ ಅವ ಏನ್ ಕೊಡ್ಬೇಕು ಅದು ಕೊಡ್ತಿರ್ತಾನ. ಅದಕ್ಕೆ ಮಮಕಾರ ಅಹಂಕಾರ ಇಲ್ಲದೆ ಎಲ್ಲವೂ ಈಶ್ವರನದೇ ಅಂತೇಳಿ ಈಶ್ವರನಿಗೆ ಸಮರ್ಪಣೆ ಮಾಡಿ 100 ವರ್ಷ ಬದುಕಿದರೂ ಸಹಿತ ಆ ಕರ್ಮಯೋಗಿಗೆ ಆ ಕರ್ಮಗಳ ಬಂಧನ ಉಂಟಾಗುವುದಿಲ್ಲ. ಆ ಕರ್ಮಗಳ ಒಂದಿಷ್ಟು ಭೋಗಗಳು ಉಳಿದರೂ ಸಹಿತ ಅವು ಸಂಚಿತ ಕರ್ಮದಾಗ ಸೇರಂಗಿಲ್ಲ. ಅವುಗಳನ್ನು ಅನುಭವಿಸುವುದಕ್ಕೆ ಮತ್ತೊಂದು ಜನ್ಮ ಬರಂಗಿಲ್ಲ. ಹಿಂದಿನ ಜನ್ಮ ಏನಾಗದಾಯ್ತು ಇದೆಲ್ಲ ಈಶ್ವರನದು ಅನ್ನಬೇಕು. ಈಶಾವಾಸ್ಯ ಉಪನಿಷತ್ ಅದ್ದಂಗ ಮಹರ್ಷಿ ಆದೇಶ ಇದೆ. ಸರಳವಲ್ರಿ?
ನಂದೇನದ ಎಲ್ಲ ಈಶ್ವರಂದು, ಎಲ್ಲ ಪರಮಾತ್ಮಂದು, ಎಲ್ಲ ದೇವರದು, ನಂದೇನದ ಅನ್ಬೇಕು. ಒಂದು ಮನುಷ್ಯ ಜನ್ಮ ಕೊಟ್ಟಿ, 84 ಲಕ್ಷ ಜೀವರಾಶಿಗಳು, ಜಾತಿಗಳು ಏನದವಲ್ಲ, ಮನುಷ್ಯ ಗಂಟು ಬಿದ್ದುಬಿಟ್ಟಿದ್ನಂತ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ ಏನಂತ, ಎಲ್ಲದ್ರಾಗೂ ಹೆಣ್ಣಿಗೆ ಚಂದ ಇಟ್ಟಿದಿ, ಗಂಡಿಗೆ ನೋಡಿ ಹೆಂಗಿಟ್ಟಿದ್ ನೋಡು. ಗಂಡು ಒಂದು ನಮೂನಿ ಬ್ಯಾರೇನೆ ಇರ್ತದ, ಹೆಣ್ಣು ಎಷ್ಟು ಚಂದ ಮಾಡಿದಿ, ಹೆಣ್ಣಿಗೆ ಸೌಂದರ್ಯ ಕೊಟ್ಟಿದಿ, ಗಂಡಿಗೆ ಏನು ಕೊಟ್ಟೇ ಇಲ್ಲ ನಿನ್ನ ಸೌಂದರ್ಯ ಅಂತೇಳಿ. ಸೌಂದರ್ಯ ಯಾಕೆ ಅವನಿಗೆ ವಂಚಿತ ಮಾಡಿದಿ ಗಂಡಿಗೆ ಅಂಥೇಳಿ ಗಂಟು ಬಿದ್ದುಬಿಟ್ಟಿದ್ನಂತ. ಅವಾಗಿನ ಒಂದೇ ಒಂದು ಪ್ರಾಣಿ ಉಳಿದಿತ್ತ ಸೃಷ್ಟಿ ಮಾಡತ್. ಅದಕ್ಕೆ ಅವ ಏನ್ ಮಾಡಿದಂತ, ಲಾಸ್ಟಿಗೆ ಕೋಳಿಗೆ ಏನ್ ಮಾಡ್ಯಾನ, ಗಂಡಿಗೆ ಸೌಂದರ್ಯ ಕೊಟ್ಟನ. ಗೊತ್ತದ ಇದು? ಕೋಳಿ ಒಂದು ಉಳಿದಿತ್ತ. ಆಯ್ತು ಹೇಳ, ಗಂಡಿಗೆ ಸೌಂದರ್ಯ ಕೊಡಮ್ಮ ಅಂತೇಳಿ. ಮತ್ತದು ಕೋಳಿ ಅಲ್ಲಂದ್ರೆ ಅದು ನವಿಲ್ಲ, ಕುಕ್ಕುಟ. ಮತ್ತೆ ಕುಕ್ಕುಟದೇ ಮತ್ತದು. ಕುಕ್ಕುಟ ಅಂದ್ರೆ ಕೋಳಿ ಜಾತಿ ಏನದ, ಎಲ್ಲ ಓಸು ಕೋಳಿ ಜಾತಿ ಏನದವ, ಅದ್ರೊಳಗ ಗಂಡುಗಳು ಚಂದ ಇರ್ತಾವ, ಹೆಣ್ಣುಗಳು ಹೆಂಗೋ ಇರ್ತಾವ. ಒಟ್ಟವು ಹೆಣ್ಣ ನೋಡ್ಲಕ್ಕ ಚಂದ ಇರಲ್ಲ, ಗಂಡೆ ಚಂದ ಇರ್ತಾವ. ಹುಂಜ, ನವಿಲ ಅವೆಲ್ಲ ಕೋಳಿ ಜಾತಿ ಏನದವ, ಪಕ್ಷಿ ಜಾತಿ ಎಲ್ಲ ಓಸು ಗಂಡೆ ಚಂದ ಇರ್ತಾವ. ಅದ್ರಾಗ ಉಳಿದೆಲ್ಲ ಜೀವರಾಶಿಗಳೊಳಗೆ ಹೆಣ್ಣು ಚಂದ ಇರ್ತಾವ. ನೋಡ್ರಿ ಹೆಂಗ ಇರ್ಲಿ. ಅದಕ್ಕೆ ಈಶ್ವರ ಮಾಡೋ ಕೆಲಸಗಳು ಎಂಥವಿರ್ತಾವ ನೋಡ್ರಿ. ಇವೆಲ್ಲ ಆಟ ಕರ್ಮದಿಂದ ಬಂಧನಕ್ಕೊಳಗಾಗದ ಹಾಗಿರ್ಬೇಕು. ಅದಕ್ಕೆ ಉಪನಿಷತ್ತು, ಎಲ್ಲಾ ಉಪನಿಷತ್ತುಗಳಲ್ಲಿ ಕರ್ಮದ ಬಗ್ಗೆ ಹೇಳಿರ್ತಾರೆ. ಕರ್ಮ ಬಂಧನದಿಂದ ಮುಕ್ತ ಆಗ್ಬೇಕಾದ್ರೆ ಅವು ನಾನು ನನ್ನವು ಅಂತೇಳಿ ಮಾಡಬಾರ್ದು. ಕರ್ಮ ಮಾಡೋನು ನಾನು ಅನ್ಬೇಡ್ರಿ. ಯಾಕಂದ್ರೆ ನೀವು ಏನಂತ ನೀವು ಅನ್ನೋದಕ್ಕೆ ಅರ್ಥನೇ ಇಲ್ಲ. ನಿಮ್ಮೊಳಗ ಈಶ್ವರ ಪ್ರೇರಕನಾಗಿದ್ದದಕ್ಕೆ ನೀವು ಅದು ಮಾಡ್ಲಕ್ಕೆ ಸಾಧ್ಯ ಆಗ್ಯದ. ಆ ಈಶ್ವರನ ಪ್ರೇರಣೆಯಂತೆ ನೀವು ಮಾಡ್ಲಕತ್ತೀರಿ. ನಿಮ್ದೇನದ ಎಲ್ಲ ಈಶ್ವರನ ಭಿಕ್ಷೆ. ಈಶ್ವರನ ವಿರಾಟ ಶರೀರದೊಳಗಿಂತ ಒಂದಣು ನೀವು. ನಿಮ್ಮ ಸ್ಥೂಲ ಶರೀರ ಈಶ್ವರನ ವಿರಾಟ ಶರೀರದೊಳಗಿಂದು ಒಂದು ಅಣು. ನಿಮ್ಮ ಸೂಕ್ಷ್ಮ ಶರೀರ ಈಶ್ವರನ ಹಿರಣ್ಯ ಗರ್ಭದ ಒಂದು ಅಣು. ನಿಮ್ಮ ಕಾರಣ ಶರೀರ ಈಶ್ವರನ ಮಾಯೆಯೊಳಗಿಂದು ಒಂದಣು, ಅವಿದ್ಯೆ. ಜೀವ ಅಂದ್ರೆ ಏನು? ಈಶ್ವರನ ಒಂದು ಅಣು. ಈಶ್ವರ ಸಾಗರ ಇದ್ದಂಗ, ಸಿಂಧು ಇದ್ದಂಗ, ಜೀವ ಬಿಂದು ಇದ್ದಂಗ. ಅದಕ್ಕೆ ಅದು ದೊಡ್ಡದಕ್ಕೆ ಅದಕ್ಕೆ ಬ್ರಹ್ಮ ಅಂತಾರೆ. ಜೀವದಕ್ಕಿಂತ ಈಶ್ವರ ದೊಡ್ಡವಿದ್ದಕ್ಕೆ ಅವನಿಗೆ ಬ್ರಹ್ಮ ಅಂತಾರೆ, ದೊಡ್ಡವ. ಶುದ್ಧ ಬ್ರಹ್ಮ ಬೇರೆ, ಶುದ್ಧ ಬ್ರಹ್ಮ ಬೇರೆ, ಬ್ರಹ್ಮ ಬೇರೆ. ಬ್ರಹ್ಮ ಜೀವನಿಗಿಂತ ದೊಡ್ಡವ, ಈಶ್ವರ ಜೀವನಿಗಿಂತ ದೊಡ್ಡವ. ಆದ್ರೆ ಶುದ್ಧ ಬ್ರಹ್ಮಕ್ಕಿಂತ ದೊಡ್ಡವೇನೋ ಮಾಯೆ, ಈಶ್ವರ. ಅವೇನದವ? ಅಪೇಕ್ಷಕ, ನಿರಪೇಕ್ಷಕ ಅಲ್ಲವು. ಅದೇನಕ್ಕಿರ್ಲಿ ಬಿಡ್ರಿ. ನೆಕ್ಸ್ಟ್ ನಾವು ಕರ್ಮಯೋಗಕ್ಕೆ ಹೋಗ್ಬೇಕು. ವೇದಗಳಲ್ಲಿ ಕರ್ಮಗಳು, ವೈದಿಕ ಇದರೊಳಗ ಕರ್ಮಗಳ ಬಗ್ಗೆ ಹೇಳ್ತಾರೆ. ವೇದಗಳಲ್ಲಿ ಕರ್ಮಗಳು ಎರಡು ಪ್ರಕಾರ. ಒಂದು ವಿಹಿತ ಕರ್ಮ, ಇನ್ನೊಂದು ನಿಷಿದ್ಧ ಕರ್ಮ. ನಮ್ಮ ವಿಚಾರ ಚಂದ್ರೋದಯದ ಪಾಠಗಳಲ್ಲಿ
ಈ ವೈದಿಕ ಕರ್ಮಯೋಗಗಳ ಬಗ್ಗೆ ನಾನು ಹೇಳಿದಷ್ಟು ಯಾರೂ ಹೇಳಿರ್ಲಿಕ್ಕಿಲ್ಲ. ಅಷ್ಟೊಂದು ವಿಶಾಲವಾಗಿ ಹೇಳೀನಿ ನಾನು ಕರ್ಮಯೋಗದ ಬಗ್ಗೆ. ಅವೆಲ್ಲ ಕೇಳಿದವರು ಬಿಟ್ಟು ಹೋಗ್ಬಿಟ್ರು, ಅದಕ್ಕೆ ಕೇಳಾರ್ದವ್ರು ಬಂದು ಈಗ ಕೂತ್ಬಿಟ್ರಿ ನೀವು. ಅವು ಪಾಠಗಳು ಹಿಂದಿನೂ ತೆಕ್ಕೊಂಡು ಕೇಳೋದು ಮಾಡೋದು ಅವೆಲ್ಲ ವಿಚಾರ ಚಂದ್ರೋದಯದ್ದು ವಿಚಾರ ಸಾಗರದ್ದು ಅವೆಲ್ಲ ಮಾಡ್ಬೇಕು. ಈಗ ಬರೀ ವಿಚಾರ ಸಾಗರದ್ದು ಮಾಡ್ಲಿಕ್ಕತ್ತೀರಿ. ವಿಚಾರ ಚಂದ್ರೋದಯದ್ದು ಮಾಡಿದ್ರೆ ಮೆಲುಕು ಮೊದಲ ಇಲ್ಲ ಮಾಡಿಲ್ಲ. ವಿಚಾರ ಚಂದ್ರೋದಯದ ಮೆಲುಕುಗಳು ಮಾಡಬೇಕು. ಅದು ಕಲ್ಯಾಣಪ್ಪ ಅವರು ಇದು ಮಾಡಿದ್ರಲ್ಲ, ವಿಶೇಷ ಅರ್ಥ ಚಂದ್ರಿಕೆ ಮಾಡಿ ಕೊಟ್ರಲ್ಲ. ಮಾಡ್ಯಾರಲ್ಲ, ಅದ್ರೊಳಗೆ ಬರ್ತದ. ಬಟ್ ನಾನು ಡೀಟೇಲ್ ಆಗಿ ಹೇಳಿದ್ದು ಅದ್ರೊಳಗೆ ವಿಚಾರ ಚಂದ್ರೋದಯದಾಗ ಅದ. ಅದಕ್ಕೆ ವಿಶೇಷ ಅರ್ಥ ಚಂದ್ರಿಕೆ ಒಳಗೆ ಬಂದದ್ದಕ್ಕೆ ಅದು ಬಿಟ್ಟುಬಿಟ್ಟೆವು ಮೆಲುಕು ಮಾಡೋದು. ವಿಚಾರ ಚಂದ್ರೋದಯದನ್ನು ಒಬ್ರು ಯಾರ ಜುಮ್ಮೆದಾರಿ ತಗೊಂಡು ಮೆಲುಕು ಹಾಕಿ ಮಾಡಿದ್ರೆ ಅಂದ್ರೆ ಬಹಳ ಚಲೋ, ಅದು ಸಂಪೂರ್ಣ ಜ್ಞಾನದ. ಅದನ್ನೇ ಕಲ್ಯಾಣಪ್ಪ ಅವ್ರು ಮಾಡಿ ಕೊಟ್ಟಾರ. ಇನ್ನೂ ಡೀಟೇಲ್ ಬೇಕಂದ್ರೆ ಅದ್ರೊಳಗದ. ಈ ಏನದ ಇಲ್ಲಿ ಸುಮ್ಮ ಒಂದು 5 ನಿಮಿಷ ಹೇಳ್ತೀನಿ. ಅಲ್ಲಿ 3 ತಿಂಗಳು ಹೇಳಿನಿ ಅದು ಕರ್ಮದ ಬಗ್ಗೆ. ಯಾವ ಏನೇನು ಮಾಡಿದ್ರೆ ಏನೇನಾಗ್ತದೆ ಎಲ್ಲ ಡಿಟೇಲ್ ಅದ ಅದ್ರೊಳಗೆ. ವೇದಗಳಲ್ಲಿ 2 ಪ್ರಕಾರ, ವೇದಗಳಲ್ಲಿ 2 ಪ್ರಕಾರದ ಕರ್ಮಗಳನ್ನು ಹೇಳಿದ್ದಾರೆ. ಒಂದು ವಿಹಿತ ಕರ್ಮ, ಇನ್ನೊಂದು ನಿಷಿದ್ಧ ಕರ್ಮ. ವಿಹಿತ ಕರ್ಮದಲ್ಲಿ 4 ಪ್ರಕಾರ. ವಿಹಿತ ಕರ್ಮಗಳಲ್ಲಿ 4 ಪ್ರಕಾರ ಏನು? ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ಪ್ರಾಯಶ್ಚಿತ್ತ ಕರ್ಮ. ಇವು ನಿತ್ಯ ಕರ್ಮ ಏನದವ, ಬೆಳಿಗ್ಗೆಯಿಂದ ಸಂಜೆ ತನಕ ನಿಮ್ ಡ್ಯೂಟಿ ಅದಾವಲ್ರಿ. ಹೇಳ್ಬೇಕು, ಹಾಸಿಗೆ ಮಾಡಿಸಿಡ್ಬೇಕು, ಕಸ ಬಳಿಬೇಕು, ಶೌಚಕ್ಕೆ ಹೋಗ್ಬೇಕು, ಹಲ್ ತಿಕ್ಕೋಬೇಕು, ಮಾರ್ ತೊಳ್ಕೋಬೇಕು, ಸ್ನಾನ ಮಾಡಬೇಕು, ಪೂಜಾ ಪಾಠ ಮಾಡಬೇಕು, ಧ್ಯಾನ ಮಾಡಬೇಕು, ಅಡಿಗೆ ಮಾಡಬೇಕು, ಊಟ ಮಾಡಬೇಕು, ಕಾಯಕ್ಕೆ ಹೋಗ್ಬೇಕು. ಬಂದ ದ್ರವ್ಯದಲ್ಲಿ ಬರೀ ನೀವು ಒಬ್ಬರೇ ಉಣಬಾರ್ದು. ನೀವು ದುಡಿದದ್ದು ಸಮಾಜಕ್ಕೆ ಚಿಂತನೆ ಉಳ್ಳವರಾಗಿ ಎಲ್ಲರ ಜೊತೆಗೆ ಹಂಚಿಕೊಂಡು ಉಣಬೇಕು, ಇಲ್ಲದವ್ರ ಜೊತೆಗೆ. ಮತ್ತೆ ಎಲ್ಲ ನಿಮ್ಮ ಪ್ರತಿನಿತ್ಯ ಪರಮಾತ್ಮನ ಅನುಸಂಧಾನ ಮಾಡಬೇಕು ಸತ್ಸಂಗ ಮಾಡುವ ಮೂಲಕ. ಸ್ವಾಧ್ಯಾಯ, ಪ್ರವಚನ, ಬಲ್ಲವರಿಂದ ಜ್ಞಾನ ಪಡ್ಕೋಬೇಕು. ನಿಮ್ಮನ್ನು ನಂಬಿದ ಜೀವಿಗಳಿಗೆ ನಿಮ್ಮ ಜ್ಞಾನವನ್ನು ಹಂಚಬೇಕು. ಮತ್ತೆ ರಾತ್ರಿ ಊಟ ಮಾಡಬೇಕು, ಮಲ್ಕೋಬೇಕು. ಮತ್ತಿನ್ನೇನೇನು ಮಾಡ್ತೀರಿ ನಿತ್ಯ ಕರ್ಮ ನಿಮಗೆ ಬಿಟ್ಟಿದ್ದವು. ಅವು ಅಂತೂ ಮಾಡಲೇಬೇಕು. ಅದ್ರಾಗೇನು ಬಿಟ್ಟರೆ ನಡೀತದನ್ರಿ? ಏನ್ರಿ ಕನ್ಫ್ಯೂಷನ್? ಮತ್ತ ಸಂಧ್ಯಾ ವಂದನೆ, ಇಷ್ಟಲಿಂಗ ಪೂಜೆ, ಪಾಠ ಪ್ರವಚನಗಳು, ಗುರು ಹಿರಿಯರಿಗೆ ಗೌರವಿಸುವುದು, ಸ್ನಾನ ಪಾನ ಭೋಜನ ಎಲ್ಲ ಇವು ನಿತ್ಯ ಕರ್ಮ. ಎರಡನೇದೇನದ? ನೈಮಿತ್ತಿಕ ಕರ್ಮ. ನೈಮಿತ್ತಿಕ ಕರ್ಮಗಳಂತಂದ್ರ ಅವು ವರ್ಷಿಗೊಮ್ಮೆ ಇರ್ತಾವ, 6 ತಿಂಗಳಿಗೊಮ್ಮೆ ಬರ್ತಿರ್ತಾವ. ಕರ್ಮಗಳು ಏನಾರ ಒಂದೇ ಸಲ ಮಾಡೋವಿರಂಗಿಲ್ಲ. ಈಗ ಅಮಾಸಿ ಹುಣ್ಣಿಮೆ ಮಾಡ್ತೀರಿ, ಅವೇ ನಿತ್ಯ ಕರ್ಮ ಏನವು? ಅಮಾಸಿ ಹುಣ್ಣಿಮೆ ಆಚರಣೆಗಳು, ಹಬ್ಬಗಳು, ಮತ್ತ ಸತ್ತವರು ತಿಥಿ ಮಾಡ್ತಾರಲ್ಲ, ಶ್ರಾದ್ದ, ಮತ್ತ ಬರ್ತ್ಡೇ, ಮತ್ತೆ ಎಲ್ಲರೇ ತೀರ್ಥಕ್ಷೇತ್ರಗಳಿಗೆ ಹೋಗೋದು, ಸ್ನಾನ ಮಾಡೋದು, ಮದುವೆ ಮಾಡ್ಕೊಳ್ಳೋದು, ಬರ್ತ್ಡೇ ಮಾಡೋವು, ಇವೆಲ್ಲ ಏನದವ? ಆಯಾ ಒಂದು ಪ್ರಸಂಗದ ಮೇಲೆ ಮಾಡಂತವು ನೈಮಿತ್ತಿಕ ಕರ್ಮ. ಈ ದಿನ ಮಾಡೋವಿರಲ್ಲವು, ಯಾವಾಗ ಒಂದ್ಸಾರಿ, ವರ್ಷಿಗೊಮ್ಮ, ಕೆಲವೊಂದು ಇಡೀ ಜನ್ಮದಾಗೊಮ್ಮ, 15 ದಿವಸಕ್ಕೊಮ್ಮ, ತಿಂಗಳಿಗೊಮ್ಮ, ಏನದವ ನಿಮಿತ್ತವಾಗಿ ಮಾಡವು ನೈಮಿತ್ತಿಕ ಕರ್ಮಗಳು. ನೀವೇನೇನ್ ಮಾಡ್ತೀರಿ ನಿಮಗೆ ಗೊತ್ತು. ಮುಂದೆ 3ನೇದ್ದೇನದ? ಕಾಮ್ಯ ಕರ್ಮ. ಇಹದ ಬದುಕಿಗೆ ಅವಶ್ಯಕತೆಗಳಿಗಾಗಿ ಇಚ್ಛೆಪಟ್ಟು ಮಾಡುವ ಕರ್ಮಗಳು. ಈ ಜಗತ್ತಿನಾಗ ಬದುಕಬೇಕಂತಂದ್ರ
ನಮ್ಮ ಅವಶ್ಯಕತೆಗಳು ಮತ್ತು 4 ಮಂದಿಯಾಗ ನಾವು ಚಂದ ಇರಬೇಕಾದ್ರೆ ಡಿಸೈರ್ಸ್ ಅಂಡ್ ನೆಸೆಸಿಟೀಸ್. ನೆಸೆಸಿಟಿ ಅಂದ್ರೆ ಕೆಲವೊಂದು ಅವಶ್ಯಕತೆಗಳು, ಅವು ಇಲ್ಲ ಅಂತಂದ್ರೆ ಜೀವನ ಕಷ್ಟ ಆಗ್ತದೆ, ಅವು ಬೇಕು. ಡಿಸೈರ್ಸ್ ಅಂತಂದ್ರೆ ಸುತ್ತಮುತ್ತ 4 ಮಂದಿ ಹೆಂಗಿರ್ತಾರೆ ನಾವು ಹಂಗಿರ್ಬೇಕಂತೇಳಿ ಇಚ್ಛೆ ಪಟ್ಟು ಚಂದ ಇರ್ಬೇಕನ್ನೋದೇನು ತಪ್ಪ. ಆದ್ರೆ ನಾವೇ ಜೋರಿರ್ಬೇಕು, ಎಲ್ಲರಿಗಿಂತ ನಮ್ಕಿಂತ ಜೋರ್ ಯಾರು ಇರಬಾರ್ದು ಅಂತೇಳಿ ಕಾಂಪಿಟೇಷನ್ ಮಾಡಿ ಎಲ್ಲರ ತಲೆ ಮೇಲೆ ಕಾಲಿಡಂತ ಮಾಡ್ತೀವಲ್ಲ, ಅದು ತಪ್ಪು. 4 ಮಂದಿಗೆ ಹೆಂಗಿರ್ತಾರೆ ಹಂಗೆ ನಾವು ಇರಬೇಕು ಅನ್ನೋಂಥದ್ದು. ಇದಕ್ಕೇನಂತಾರ ಕಾಮ್ಯ ಕರ್ಮ. ಶಾಲೆ ಕಲಿಬೇಕು, ಪಾಸ್ ಆಗ್ಬೇಕು, ಚಂದನ ನೌಕರಿ ಮಾಡ್ಕೋಬೇಕು, ಒಂದು ಮನೆ ಕಟ್ಟಬೇಕು, ಚಂದನ ನೆನ್ಸಿ ಬೇಕು, ಮಕ್ಕಳು ಬೇಕು, ಏನೋ ಒಂದು ಕಾರು ಗಾಡಿ ಸ್ಕೂಟರ್ ಏನೋ ಒಂದು ಬೇಕು. ಇಷ್ಟೇ ನಮ್ಮ ಅವಶ್ಯಕತೆ ಏನದ ಇಷ್ಟು. ಇದಕ್ಕೆ ದೇವರಿಗೆ ಇಚ್ಛೆ ಪಟ್ಟು ದೇವರ ಸೇವೆ ಮಾಡಿದ್ರಿ ಅಂತ ತಪ್ಪನ್ರಿ. ಇದು ಕಾಮ್ಯ ಕರ್ಮ ಮಾಡಬೇಕು. ಮುಂದೇನದ ಪ್ರಾಯಶ್ಚಿತ್ತ ಕರ್ಮ. ಪ್ರಾಯಶ್ಚಿತ್ತ ಕರ್ಮಗಳೇನದವ ಮಾಡಿದ ಅಪರಾಧಗಳು ಹೆಂಗಿರ್ತಾವ ಅಂದ್ರೆ ತಿಳಿದು ಮಾಡಿದ ಅಪರಾಧಗಳು, ತಿಳಿಲಾರದೆ ಮಾಡಿದ ಅಪರಾಧಗಳು. ಆ ಅಪರಾಧಗಳನ್ನ ನಾವು ಏನ್ ಮಾಡಬೇಕು, ಪರಮಾತ್ಮನಿಗೆ ಸಮರ್ಪಿಸಿ ಬಿಡಬೇಕು. ಪರಮಾತ್ಮ, ನನ್ನ ಕೈಲೇ ಇಂಥವೆಲ್ಲ ಆಗ್ಬಿಟ್ಟು ಅಪ್ಪ, ತಪ್ಪಾಗ್ಬಿಡ್ತು, ಏನ್ ಮಾಡಬೇಕು? ಸಮರ್ಪಿಸಿ ಏನ್ ಮಾಡಬೇಕು? ಕಣ್ಣೀರಿನ ಅಭಿಷೇಕ ಮಾಡಬೇಕು ಪರಮಾತ್ಮನಲ್ಲಿ. ಅತ್ಯಂತ ದೊಡ್ಡ ತಪ್ಪು ಯಾವುದು? ಪ್ರತಿಕ್ಷಣ ನಮ್ಮನ್ನ ಕಣ್ಣಾಗ ಕಣ್ಣಿಟ್ಟು ರಕ್ಷಣೆ ಮಾಡ್ತಾ ಇದ್ದಾನೆ, ಬಾಳುವುದಕ್ಕ ಬೆಳೆಯುವುದಕ್ಕ ಆಸರೆಯಾಗಿರುವಂತ ಚೈತನ್ಯ ಏನದಲ್ಲ, ಅದನ್ನೇ ಮರ್ತು ಬಿಟ್ಟಿವಿ ನಾವು. ಅದಕ್ಕಿಂತ ದೊಡ್ಡ ಪಾಪ ಇನ್ನೇನು ಇರ್ಲಿಕ್ಕೆ ಸಾಧ್ಯ? ನಮ್ಮ ಸ್ವಸ್ವರೂಪವನ್ನು ಮರೆತು ಬೇರೆ ಏನೇನೋ ತಿಳ್ಕೊಂಡಿವಿ. ದೊಡ್ಡ ಪಾಪ ಹೌದಾ ಅಲ್ಲ? ನೀವು ಹೆಣ್ಮಗಳದಿರೋ ಗಂಡ್ಮಗಳದಿರೋ, ಒಳಗ ಆತ್ಮ ಇದ್ದದ್ದಕ್ಕೆ ನಿಮ್ಮ ಗಂಡ್ಮಗ ಹೆಣ್ಮಗ ಅನ್ನೋದಕ್ಕೊಂದು ಮರ್ಯಾದೆ ಅದ. ನೀವು ಶ್ರೀಮಂತ ಇದಿರೋ ಬಡವದಿರೋ, ಒಳಗ ಆತ್ಮ ಇದ್ದದ್ದಕ್ಕೆ ಶ್ರೀಮಂತಿಗೆ ಬಡತನಕ್ಕೆ ಅರ್ಥ ಅದ. ನೀವು ಪಂಡಿತದಿರೋ ಪಾಮರ ಅದಿರೋ, ಒಳಗ ಆತ್ಮ ಇದ್ರೆ ಇವೆಲ್ಲ ಹೌದಾ ಅಲ್ರಿ? ಬ್ರಾಹ್ಮಣ ಅದಿರೋ ಶೂದ್ರ ಅದಿರೋ, ಬ್ರಹ್ಮಚಾರಿ ಅದಿರೋ ಸನ್ಯಾಸಿ ಅದಿರೋ ಗೃಹಸ್ಥ ಅದಿರೋ, ಏನೇ ಇದ್ರೂ ಸಹಿತ ಒಳಗದ ಆತ್ಮ ಆದ ಅಂತ ನಿಮಗೆ ಇವೆಲ್ಲ ಸಾಧ್ಯ. ಒಳಗೆ ಆತ್ಮ ಇರಲಿಲ್ಲ ಅಂದ್ರೆ ಒಂದೇ ಭಾಷೆ, ಹೆಣ ಎನ್ನುತ್ತಾರೆ ಅಂತೇಳಿ, ಒಳಿತು ಮಾಡು ಮನುಜ ಅಂತ ಒಂದು ಹಾಡೋದಲ್ಲ. 3 ದಿವಸನ ಹೋತಿ ಆದ್ಮೇಲೆ ಒಂದೇ ಒಂದು ಹೆಸರು ನಿನಗೆ, ಎಲ್ಲ ಸತ್ತವ್ರ ಹೆಸರು ಒಂದೇ, ಹೆಣ. ಆ ಹೆಣ ಅನಿಸ್ಕೊಳ್ಳೋದು ಬಿಟ್ಟು ಉಳಿದು ಏನೇನು ಅನಿಸ್ಕೊಂಡಿರಿ ಅವೆಲ್ಲ ಓಸು ಆತ್ಮ ಇದ್ದದ್ದಕ್ಕೆ ಅವೆಲ್ಲ ಆಗಿರೇ ಇಲ್ಲ. ವಿದ್ಯೆ ಹುದ್ದೆ, ಅದಕ್ಕ ಆತ್ಮನನ್ನೇ ಮರೆತು ಇವೆಲ್ಲ ಆಗಿ ಅವುಗಳ ಭೋಗಗಳಲ್ಲಿ ನಾವು ಮುಳುಗಿವೆಲ್ಲ. ಇದಕ್ಕಿಂತ ಮಹಾಪಾಪ ಇನ್ನೇನದ? ಅದಕ್ಕೇನ್ ಮಾಡ್ಬೇಕು? ಪರಮಾತ್ಮನಿಗೆ ಪ್ರಾಯಶ್ಚಿತ್ತ, ಕಣ್ಣೀರಿನ ಅಭಿಷೇಕ. ಹತ್ತಿರ ಯಾವಾಗರೆ ಕಂಗಳ ಕಡೆಗೋಡೆ ಹರಿಯುವುದೆಂತೋ ಬಸವಣ್ಣನ ವಚನ ಅದ. ಪ್ರಾಯಶ್ಚಿತ್ತ ಪಟ್ಟಿರ ಯಾವಾಗರೆ ದೇವರ ಮುಂದ? ರುದ್ರಾಭಿಷೇಕ ಅಂದ್ರೆ ಏನದು? ಹನ್ನೊಂದು ಬೆಳ್ಳಿ ಬಟ್ಟಲ್ದಾಗ ಇಡ್ತಿರಲ್ಲ, ಅವೆಲ್ಲ ಏನವು? ಇವು ಮಾಡಿದ ಪಾಪಗಳು. ಆ ಪಾಪಕ್ಕ ಪ್ರಾಯಶ್ಚಿತ್ತ. ದೇವರೇ ತಪ್ಪಾಯ್ತಪ್ಪ ನಂದು, ನಿನಗೆ ತ್ರಾಸ ಆಗಂಗ್ ಮಾಡೀನಿ, ಉರಿ ಆಗಂಗ್ ಮಾಡೀನಿ, ನಿನಗೆ ತಣ್ಣಗಿಡ್ಬೇಕು. ಈಶ್ವರ ಅಭಿಷೇಕ ಪ್ರಿಯ, ತಣ್ಣಗಿರ್ಬೇಕಂತ ನಾವು. ವಿಷ್ಣು ಅಲಂಕಾರ ಪ್ರಿಯ. ಒಬ್ಬೊಬ್ರು ಒಂದೊಂದು ಪ್ರಿಯ.
ಅವೆಲ್ಲ ಏನು 11 ಬಟ್ಲ ಅಭಿಷೇಕ ಮಾಡಿರ ಇಲ್ಲ ಯಾವಾಗ ರುದ್ರಾಭಿಷೇಕ? ಮಾಡ್ಯಾರ. ಅವ ಯಾವ ಪೂಜಾರಿ ಹೇಳ್ತಿರ್ತಾನಲ್ಲ 11 ಬಟ್ಲ, ಅಲ್ಲಿ ಒಂದಿಷ್ಟು ಊದ್ಬತ್ತಿ, ಅಕ್ಷತ, ಪತ್ರಿ, ಹೂವ, ಊದು, ಮತ್ತೇನಪ್ಪ ಒಂದು ದೀಪ ಹಚ್ಚಿಟ್ಟಿರ್ತಾನ, ಒಂದಿಟ್ಟು ಬಾಳೆಹಣ್ಣು ಕೊಯ್ದಿಟ್ಟಿರ್ತಾನ, ಪ್ರಸಾದ, ನೈವೇದ್ಯ, ತಾಂಬೂಲ ಅಂತೇಳಿ ಒಂದು 8-9 ಮಂತ್ರ ಅಂತಾನ ಲೈನ್ ಹಚ್ಚಿ. ಅದ್ರ ಪ್ರಕಾರ ಹಾಕೋತ್ ಹೋಗ್ಬಿಡ್ತೀರಿ. ಅದು ಎದಕ್ಕೆ ಹಾಕ್ಬೇಕಂತ ಗೊತ್ತಿಲ್ಲ. 11 ಬಾಟಲ್ಗಳು ಎದಕ್ಕೆ ಹಾಕಬೇಕು? ಅವೆಲ್ಲ ನಿಮ್ಮ ಕಣ್ಣೀರೇ ಅವು. ಒಳಗೆ ದುಃಖ ಆತಿರ್ಬೇಕು. ನಾನೆಂತ ಪಾಪಿಷ್ಟ ಅದೀನಿ, ನನ್ನ ಪಾಪ ಎಲ್ಲ ಪರಿಹಾರ ಆಗಲಿ, ಪರಮಾತ್ಮ ನನಗೆ ಬಹಳ ಪಶ್ಚಾತ್ತಾಪ ಆಗ್ಯದ, ನಿನ್ನ ಮರ್ತದ್ದಕ್ಕ, ಅದಕ್ಕೆ ವರ್ಷಿಗೊಮ್ಮರೆ ನೀನು ನೆನೆಸ್ಲಕ್ ಬಂದೀನಿ ನೋಡು ಅಂತೇಳಿ ಪಶ್ಚಾತ್ತಾಪ ಕೊಡ್ಬೇಕಂತ. ರುದ್ರ ಅಂದ್ರೆ ಏನದು? ಅಳೋದು. ರೌದ್ರ ಅಂದ್ರೆ ಅಳೋದು. 10 ಕಣ್ಣೀರಿನ ಅಭಿಷೇಕ ಮಾಡೋದು ರುದ್ರಾಭಿಷೇಕ. ರುದ್ರಾವತಾರ ಅಂದ್ರೆ ಏನದು? ಪರಮಾತ್ಮಗೆ ದುಃಖ ಆಗಿ ಕಣ್ಣೀರು ಸುರಿಸೋದೇ ರುದ್ರಾವತಾರ. ಅಳ್ಕೊತ ಹೋಗಿದ್ರು. ಅದಕ್ಕೆ ಪ್ರಾಯಶ್ಚಿತ್ತ. 11 ಬಟ್ಟಲು ಕಲಸೆ ಆಗ್ಯಾವ. ಏಸು ವರ್ಷ ಹಾಕಿವಿ, ಆದ್ರೆ ಒಂದು ಸ್ವಲ್ಪ ಮನಸ್ಸಿನಾಗ ನಮ್ಮ ಪಾಪದ ಬಗ್ಗೆ ಪ್ರಾಯಶ್ಚಿತ್ತ ಪಟ್ಟಿವೆ ಅಭಿಷೇಕ ಮಾಡಾಗ. ಏನಿಲ್ಲ, 11 ಬಟ್ಲ ಯಾವಾಗ ಕಲಸತ್ತವ, ಮಂತ್ರ ಯಾವಾಗ ಬಡ 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 ಅಂದು ಮುಗಿಸ್ತಾನ. ಇದು ಏನ್ ನಮ್ಮ ಟೊಂಕ ನೋಯ್ಲಕತ್ತದ, ಎಷ್ಟೊತ್ತು ಮಾಡ್ಲಕತ್ತಾನ. ಚಮಕ ನಮಕ ಅನ್ಕೋತ ನಾವು ಡೊಗ್ಗಿ ನಿಂದಿರ್ಸಿರ್ತಾನಲ್ಲಿ. ಅದು ಒಂದು ಮ್ಯಾಲ ಒಂದು ಸಣ್ಣದು ಪಾತ್ರೆ ಇಟ್ಟಿರ್ತವ, ಅದ್ರಾಗ ನೀರು ಹರಿತಿರ್ತವ. ಅದು ನೀರು ಕಲಸಾಗೋಣ, ನೀರು ಹಾಕು, ಅದು ಮಾಡು, ಇದು ಮಾಡು ಅಂತೇಳಿ ಹಚ್ಚಿಟ್ಬಿಟ್ಟಿರ್ತಾರೆ ಕೆಲಸ. ಅದು ಯಾವಾಗ ಮುಗಿದಿತ್ತೋ ಶಿವ ಅಂತೇಳಿ ಅಲ್ಲಿ ನೀರು ಸಣ್ಣಗೆ ಹರಿಲಕತ್ತದ್ದು ಏನದು? ನಮ್ಮ ಕಣ್ಣೀರೇ ಅದು. ಅಲ್ಲಿ ಏನು ಹರಿತದ ಅಭಿಷೇಕ, ಅದೆಲ್ಲ ಕಣ್ಣೀರಿನ ಅಭಿಷೇಕನೇ. ಅದರ ಅರ್ಥ ಮಾಡಿಕೊಂಡು ಅಭಿಷೇಕ ಮಾಡಬೇಕು. ಪ್ರಾಯಶ್ಚಿತ್ತ ಕರ್ಮ. ಇಡೀ ವಿಶ್ವದೊಳಗ ಏನು ವಸ್ತುಗಳದಾವ ಎಲ್ಲ ಲೀಸ್ಟ್ ಮಾಡ್ಯಾರ. ಅದ್ರಾಗ ಎಲ್ಲ ಲೀಸ್ಟ್ ಮಾಡಿ ಅದೆಲ್ಲ ನೀನೇ ಇದ್ದೀಯಾ, ನಮಗ್ ಗೊತ್ತಿರ್ಲಿಲ್ಲ. ಕರೆಂಟ್ ಬಳಸೀವಿ, ಕರೆಂಟ್ನಾಗ ನೀನೇ ಇದ್ದೀಯಾ. ಭೂಮಿ ಬಳಸೀವಿ, ಭೂಮಿ ಒಳಗೆ ನೀನೇ ಇದ್ದೀಯಾ. ಎಲ್ಲ ಲೀಸ್ಟ್ ಅದ ಇಡೀ ವಿಶ್ವದ್ದು. ಹೌದಲ್ರಿ ಕಂಬಿ ಪ್ರಕಾಶ್ ಗುರುಗಳೇ? ವಿಶ್ವದ ಎಲ್ಲಾ ಪದಾರ್ಥಗಳು, ಎಲ್ಲ ರಾಶಿ, ಗಿಡ, ಮರ, ಪಕ್ಷಿ, ಪ್ರಾಣಿ ಎಲ್ಲ ಅದ್ರೊಳಗೆ. ಅವೆಲ್ಲ ಓಷ್ಟದು ಲೀಸ್ಟ್ ಅದು. ಆ ಲೀಸ್ಟ್ ಒಳಗ ನಾವು ನಿನ್ನನ್ನು ಮರೆತು ಇವೆಲ್ಲ ಬಳಸ್ಕೊಂಡಿವಿ ನೋಡಂತ. ಎಂತ ತಪ್ಪು ಮಾಡಿದ್ ನಾನು? ನಮ್ಮ ಕೈಯಾಗ ರುದ್ರಾಭಿಷೇಕ ಸಿಕ್ತಂತಂದ್ರ 1 ವರ್ಷ ಹೇಳ್ತೀನಿ ನಾನು. ಅಟ್ಟತನ ಕೂತಿ ಕೇಳೋ ಯಾವ ಏನ್ರಿ? ಅವು ವೈದಿಕ ಶಬ್ದಗಳು, ವೈದಿಕ ಭಾಷೆಗಳವೆಲ್ಲ. ಎಲ್ಲ ವೈದಿಕ ಪದ್ಧತಿ ಒಳಗೆ ಎಲ್ಲ ಸಿಸ್ಟಮೆಟಿಕ್ ಅದ. ಶರಣಾಗತಿಯಾಗಿ ಏನ್ ಬೇಕು ಬೇಡದು, ಮರ್ತು ಇದ್ದಕ್ಕೆ ದುಃಖ ಪಡೋದು, ಪಾಪ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಪಡೋದು ಎಲ್ಲ ಅದರೊಳಗೆ. ಅದಕ್ಕೆ ಪ್ರಾಯಶ್ಚಿತ್ತ ಕರ್ಮ. ಅರಿತೋ ಅರಿಯದೆಯೋ ಮಾಡಿದ ಅಪರಾಧಗಳನ್ನ ನೆನಪಿಗೆ ತಂದುಕೊಂಡು ಆ ಅಪರಾಧಗಳನ್ನ ಮಾಡಿದ್ದು ತಪ್ಪಾಗ್ಯದ, ಇನ್ನು ಮುಂದೆ ಮತ್ತೆ ಆ ಅಪರಾಧ ಮಾಡಂಗಿಲ್ಲ ಅಂತ ಹೇಳಿ ಅಭಿಷೇಕ ಮಾಡಬೇಕು. ಈ ರೀತಿ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯಕರ್ಮ, ಪ್ರಾಯಶ್ಚಿತ್ತ ಕರ್ಮ ಅಂಥೇಳಿ. ಇನ್ನು ನಿಷಿದ್ಧ ಕರ್ಮ ಅಂತಂದ್ರೇನು? ತಾನೂ ಚೆನ್ನಾಗಿರ್ಬೇಕು, ಇತರ ಜೀವಿಗಳು ಚೆನ್ನಾಗಿರ್ಬೇಕು,
ತನ್ನಿಂದ ಯಾರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನೈತಿಕ ಜೀವನ ಮಾಡಬೇಕು. ಅದಕ್ಕೆ ಬಸವಣ್ಣವರು ಬರ್ದಾರಲ್ಲ, ಕಳಬೇಡ, ಕೊಲ್ಲಬೇಡ, ಇವೆಲ್ಲ ನಿಷಿದ್ಧ. ಕಳತನ ಮಾಡಬೇಡ, ಕೊಲ್ಲಬೇಡ, ಸುಳ್ಳು ಹೇಳಬೇಡ, ನಿಂದು ನೀನೇ ವರ್ಣನ ಮಾಡ್ಕೋಬೇಡ, ನೀ ಏನಿದೆ ಅಂತ ಜಗತ್ತಿಗೆ ಗೊತ್ತದ, ಯಾರ ಬಗ್ಗೆನೂ ಕೆಟ್ಟ ಭಾವನೆ ತಾಳಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಸಿಟ್ಟಿಗೆ ಬರಬೇಡ. ಹೀಗೆಲ್ಲ ಹೇಳಿ ಮತ್ತೇನು ಹೇಳಾರ, ಮೃದು ವಚನಗಳ ಜಪಂಗಳು, ಮೃದು ವಚನಗಳೇ ತಪಂಗಳು. ಹಿಂಗೆಲ್ಲ ಮಾಡು, ಮೃದುವಾಗಿ ಮಾತನಾಡೋದ ಕಲಿ. ಮತ್ತೇನ್ ಮಾಡು, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಅವ್ರನ್ನ ನೀನು ಅಲಕ್ಷ್ಯ ಮಾಡಬೇಡ. ಯಾರನ್ನ? ಕಂಡ ಭಕ್ತರಂದ್ರೆ ಯಾರು? ಏನು ಅರ್ಥ ಮಾಡ್ಕೊಂಡಿರಿ? ದಾರ್ಯಾಗ ಹೋಗ ಎದುರು ಯಾರು ಇವತ್ತು ಹಚ್ಕೊಂಡು ರುದ್ರಾಕ್ಷಿ ಹಾಕೊಂಡು ಎದುರು ಬರ್ತಾರಲ್ಲ, ಕೊಳ್ಳಿಗೆ ಕಾವಿ ಶಲ್ಯ ಹಾಕೊಂಡು, ಅವ್ರು ಕಂಡು ಭಕ್ತರೇನವ್ರು? ಯಾರು ಸ್ವರೂಪ ಜ್ಞಾನ ಮಾಡ್ಕೊಂಡಾರ, ಯಾರು ಸತ್ಯದ ಅರಿವನ್ನು ತಮಗ ತಂದುಕೊಂಡಾರ, ಸತ್ಯದ ಭಾನ ಮಾಡ್ಕೊಂಡಾರ, ಅವರು ಕಂಡ ಭಕ್ತರು, ಪರಮಾತ್ಮನನ್ನು ಕಂಡ ಭಕ್ತರು. ಅರ್ಥ ಗೊತ್ತಾಯ್ತಾ ಇದು? ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತನ ಎದುರಿಗೆ ಯಾವ ಯಪ್ಪ ನಮಸ್ಕಾರ ರೀ ಯಪ್ಪ, ಇದೇ ದಂಧ ಮಾಡ್ಯಾರ ಎಲ್ಲರೂ ಕೂಡಿ, ಎದುರು ಬಂದವರಿಗೆ ನಮಸ್ಕಾರ. ಅವ್ರು ಎದುರು ಬಂದವರೆಲ್ಲ ಕಂಡವ್ರೇನೋರು, ಅವರು ಕಂಡಿರ್ಬೇಕು, ಕಂಡು ನಿಮಗ ತೋರ್ಸವ್ರು ಇರ್ಬೇಕು, ಅಂಥವ್ರಿಗೆ ಕೈ ಮುಗಿಬೇಕು. ಚಿಕ್ಕವ್ರಿಗೆಲ್ಲ ಕೈ ಮುಕ್ಕೋತೋದ್ರೇನು? ಮತ್ತೇನು ಹೇಳ, ಕಾಯ ವಾಚ ಮನಸ ಯಾರಿಗೂ ನಮ್ಮಿಂದ ಕಷ್ಟ ನಷ್ಟ ಅಪಮಾನ ದುಃಖ ಹಿಂಸೆ ಆಗಬಾರ್ದು. ನಿಷಿದ್ಧ ಕರ್ಮಗಳು ನಮ್ಮಿಂದ ಆಗಬಾರ್ದು. ಅದಕ್ಕೆ ಎಂತೊಲಿವನು ತನಗಿನ್ನೆಂತೊಲಿವನು ಅಂತೇಳಿ ನೀತಿ ಕ್ರಿಯಾಚರ್ಯ ಸ್ಥಳದೊಳಗೆ 2ನೇ ಪದ್ಯ ಅದ. ಆ ಪದ್ಯದೊಳಗ ಕಾಯದಿಂದ ಮಾಡುವ ದೋಷಗಳು, ಮನಸ್ಸಿನಿಂದ ಮಾಡುವ ದೋಷಗಳು, ಮಾತಿನಿಂದ ಮಾಡುವ ದೋಷಗಳು ಎಲ್ಲ ಪಟ್ಟಿ ಮಾಡ್ಯಾರ. ಅದರೊಳಗೆ 1 ಡಜನ್ ತಪ್ಪುಗಳದಾವ. ಅವೇ 1 ಡಜನ್ 11 ಬಟ್ಲ ದುಃಖದ ನೀರಿಟ್ಟಿರ್ತಾರಲ್ಲಿ. ಮತ್ತೇನು, ಮಾತಲ್ಲಿಂದ ಮಾಡಿದ 4 ದೋಷಗಳ ಬಟ್ಲ, ಮತ್ತೆ ಅವು ಮನಸ್ಲಿಂದ ಮಾಡಿದ 4 ದೋಷಗಳ ಬಟ್ಲ, ಮತ್ತ ಮೈ ಕೈಗಳಿಂದ ಮಾಡಿದ 4 ದೋಷಗಳು. ಕಾಯ ವಾಚ ಮನಸ ಇವುಗಳಿಂದ ಮಾಡಿದ ದೋಷಗಳು ಏನದವ, ಆ ದೋಷಗಳ ತಪ್ಪಾಗ್ಯದಪ್ಪ ಅಂತೇಳಿ ಕಣ್ಣೀರಿನ ಅಭಿಷೇಕ ಮಾಡೋದು. ಲಿಂಗ ಪೂಜೆ ಮಾಡೋದನ್ನ ಬಡ ಬಡ ಲಿಂಗ ಹಿಡ್ಕೊಳ್ಳೋದು, ಕುತ್ಬಿಡೋದು, ಈಬತ್ತು ಹಚ್ಚೋದು, ತೊಳೆಯೋದು. ಅದರ ಮುಂದೆ ಕಣ್ಣೀರು ಹರಿಸ್ಬೇಕಂತ, ಪ್ರತಿನಿತ್ಯ ಲಿಂಗದ ಮುಂದೆ ಕಣ್ಣೀರು ಹರಿಸ್ಬೇಕಂತ ಲಿಂಗಾರ್ಚನೆ. ಬಡ ಬಡ ಏನೋ ಹಚ್ಚ ಲಿಂಗಕ್ಕೆ ನಾವು ಸಂಬಂಧ ಇಲ್ಲ, ನಮಗೆ ಲಿಂಗ ಸಂಬಂಧ ಇಲ್ಲ, ಮಾಡ್ಕೊಂಡು ಹೋಗ್ಬಿಡೋದಕ್ಕೆ. ಮಾಡಿಬಿಟ್ಟೆ ಲಿಂಗ ಪೂಜೆ. ಹೀಗಾಗಿ ನಿಷಿದ್ಧ ಕರ್ಮಗಳನ್ನ ಮಾಡದಿರುವುದು ಕರ್ಮಯೋಗ. ವೇದಗಳಲ್ಲಿ ಹೇಳಿದ ಕರ್ಮಯೋಗ ವಿಹಿತ ಕರ್ಮಗಳನ್ನ ಮಾಡುತ್ತಾ ನಿಷಿದ್ಧ ಕರ್ಮಗಳನ್ನ ಮಾಡದಂತೆ ಎಚ್ಚರಿಕೆಯಿಂದ ಇದ್ದು, ಮತ್ತ ತಿಳಿಯದೋ ಆ ಕರ್ಮಗಳು ನಮ್ಮಿಂದ ಆದಾಗ ಅವುಗಳ ಬಗ್ಗೆ ಪಶ್ಚಾತ್ತಾಪ ಪಡುವಂತಹ ವ್ಯವಸ್ಥೆ ಎಲ್ಲ ಈ ವೇದಗಳಲ್ಲಿನ ಕರ್ಮ ಸಿದ್ಧಾಂತದಾಗದ. ಅದು ಬಹಳ ದೊಡ್ಡ ಸಿದ್ಧಾಂತದ. ಅದನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳೋದಷ್ಟೇ. ಮುಂದೆ ಉಪನಿಷತ್ತುಗಳಲ್ಲಿ ಕರ್ಮಗಳ ಪ್ರಕಾರಗಳು. ಉಪನಿಷತ್ತಿನೊಳಗೆ ಇಲ್ಲಿರವು ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ಪ್ರಾಯಶ್ಚಿತ್ತ ಕರ್ಮ, ನಿಷಿದ್ಧ ಕರ್ಮ ಹಿಂಗೆಲ್ಲ ಹೇಳಿದರು. ಉಪನಿಷತ್ತಿನಾಗ ಎಂಥ ಕರ್ಮಗಳು ಹೇಳ್ಯಾರಂದ್ರ ಸಂಚಿತ ಕರ್ಮ,
ಕ್ರಿಯಾಮಾಣ ಕರ್ಮ ಅಂದ್ರೆ ಆಗಾಮಿ ಕರ್ಮ ಮತ್ತು ಪ್ರಾರಬ್ಧ ಕರ್ಮ. ಈಗ ಹೊಲದಿಂದ ಜೋಳ ರಾಶಿ ಮಾಡಿ ಮನೆಗೆ ತರ್ತೀರಿ. ತಂದ ಹೊತ್ನಾಗ ಅವುಗಳನ್ನ ಎಲ್ಲಿ ಸ್ಟಾಕ್ ಮಾಡಬೇಕು ಅಂತಂದ್ರೆ ಮನೆ ಒಳಗ ಹಗೆ ಅಂತಿರ್ತದ. ಹಗೆ, ಆ ಹಗೆದೊಳಗೆ ತುಂಬಿಸ್ಬಿಡ್ತಾರೆ ಜೋಳ ಎಲ್ಲ ತಂದ ಸುರಿ ಬಿಡ್ತಾರೆ ಜೋಳ ಹಗೆದಾಗ. ನೆಕ್ಸ್ಟ್ ಪ್ರತಿ ಸಲ ಒಂದ್ ಸ್ವಲ್ಪ ಜೋಳ ಹಗೆದ ಅದು ಹೆಂಗಿರ್ತದ ಅಂದ್ರೆ ವ್ಯಾಕ್ಯೂಮ್ ಮಾಡಿ ಇಟ್ಬಿಡ್ತಾರೆ. ಅದ್ರ ಮೇಲೆ ಸಿಮೆಂಟ್ ಎಲ್ಲ ಹಾಕಿಬಿಡ್ತಾರೆ. ಹಾಕಿ ತುಂಬಿ ಪ್ಯಾಕ್ ಮಾಡಿ ಸಿಮೆಂಟ್ ಹಾಕಿಬಿಡ್ತಾರೆ. ಅದು ಗಾಳಿ ಆಡ್ಲಾರ್ದಂಗೆ. ಇಲ್ಲ ಅಂತಂದ್ರೆ ಹುಳ ಉಪ್ಪಡಿ ಆಗ್ತಾವ, ಅದ್ರೊಳಗೆ ನುಸಿ ಪಸಿ ಆಗ್ತಾವ. ಎಲ್ಲ ಹಾಕಿ ಗಾಳಿ ಆಡ್ಲಾರ್ದಂಗೆ ಪ್ಯಾಕ್ ಮಾಡಿಬಿಟ್ರೆ ಅವು ಕಂಡೀಷನ್ದಾಗ ಇಟ್ಟಿರ್ತೀರಿ, ಅದೇ ಕಂಡೀಷನ್ದಾಗ ಉಳಿತಾವ. ಅದೆಲ್ಲ ರೈತರಿಗೆ ಮೊದಲು ಗೊತ್ತಿತ್ತು, ಮಾಡ್ಯಾರ. ಈಗ ಸ್ಟೋರ್ ಮಾಡೋ ಪದ್ಧತಿ ಬೇರೆ. ಅದು ಆದ್ಮೇಲೆ ಪ್ರತಿ ಸಲ ಬೇಕು ಅಂತ ಹೇಳಿ ಏನು ನೀವೇನ್ ಮಾಡಬೇಕು, ಒಂದಿಷ್ಟು ತೆಕ್ಕೊಂಡು ಹಿಟ್ಟು ಮಾಡಿ ರೊಟ್ಟಿ ಮಾಡ್ಕೊತಿರ್ತೀರಿ. ಮತ್ತಿನ್ನೇನೋ ಮಾಡ್ತಿರ್ತೀರ ಆ ಹಿಟ್ಟಲಿಂತ. ಮತ್ತೆ ಇನ್ನೊಂದಿಷ್ಟು ಜೋಳ ಇಟ್ಟಿರ್ತೀರ. ಅವು ಏನಂತಂದ್ರ ಮತ್ ಮುಂದಿನ ವರ್ಷ ಹೊಲದಾಗ ಬಿತ್ತದಕ್ಕೆ, ಮುಂದಿನ ವರ್ಷಿನ ಬೆಳಿ ತೆಗೆಯೋದಕ್ಕೆ ಹೊಲದಾಗ ಬಿತ್ತೋದಕ್ಕೆ ಬೀಜಗಳಂತ ಇಟ್ಟಿರ್ತೀರಿ. ಹಂಗ ಇಲ್ಲೇನದಂದ್ರ ಸಂಚಿತ ಕರ್ಮ ಅಂತಂದ್ರೇನು, ಎಷ್ಟೋ ಜನ್ಮ ಎತ್ತಿರಿ. ಎದಕ್ಕೆ ಎತ್ತಿರಿ? ಜನ್ಮ ಎದಕ್ಕೆ ಬಂದವ್ರಿ? ಪಾಪ ಪುಣ್ಯ ಭೋಗ. ಪಾಪ ಪುಣ್ಯ ಯಾಕೆ ಮಾಡಿದ್ರಿ? ರಾಗ ದ್ವೇಷ. ರಾಗದ್ವೇಷಗಳು ಯಾಕೆ ಹುಟ್ಟಿತು? ಅನುಕೂಲ ಪ್ರತಿಕೂಲ. ಅನುಕೂಲ ಪ್ರತಿಕೂಲ ಯಾಕಾಯ್ತು? ಭೇದ. ತನ್ನಿಂದ ಭಿನ್ನ ಇದ್ದ ಅಂತ ತಿಳ್ಕೊಂಡದಕ್ಕೆ ಭೇದ ಆಯ್ತು. ಭೇದ ಯಾಕಾಯ್ತು? ಅಜ್ಞಾನ. ಯಾಕ? ಜೀವ ಬ್ರಹ್ಮ ಎಲ್ಲ ಒಂದೇ ಆದಂತ ತಿಳ್ಕೊಂಡಿದ್ರೆ ಅಲ್ಲಿ ಭೇದನೇ ಇರ್ತಿದ್ದಿಲ್ಲ. ಜೀವ ಅಂದ್ರೆ ನೀವು ಒಂದು, ನಿಮ್ಮಂತ ಜಗತ್ತಿನ ತುಂಬಾ ಜಗ್ಗದವಲ್ಲ, ಓಸು ಕೂಡ ಬ್ರಹ್ಮ. ಏನಾಯ್ತು? ಜೀವ ಬ್ರಹ್ಮ ಒಂದೇ ಅನ್ನೋ ಜ್ಞಾನ ಇಲ್ಲದಕ್ಕೆ ಹಿಂಗ ಪುನರ್ಜನ್ಮಗಳು ಬಂದು, ಇಷ್ಟೆಲ್ಲ ಜನ್ಮಗಳು ಬಂದಾಗ ಕರ್ಮನು ಮಾಡ್ತೀರಿ, ಅದರ ಫಲನೂ ಅನುಭವಿಸ್ತಿರ್ತೀರಿ. ಆ ಅನುಭವಿಸ್ತಾ ಇರ್ಬೇಕಾದ್ರ ನಿಮ್ಮ ಆಯುಷ್ಯ ತೀರ್ ಹೋಗ್ಬಿಟ್ಟಿರ್ತದ. ಕರ್ಮದ ಭೋಗ ಮುಗಿದಿರಂಗಿಲ್ಲ, ಆಯುಷ್ಯ ತೀರ್ ಹೋಗ್ಬಿಡ್ತದ. ತೀರ್ ಆದ್ಮೇಲೆ ಆ ನಿಮ್ ಕರ್ಮ ಯಾರಪ್ಪ ನಾವು? ನಮ್ಮ ಕರ್ಮ ನಾವೇ ಅನುಭವಿಸ್ಬೇಕಲ್ಲ. ಅವು ನಮ್ಮ ಅಕೌಂಟ್ನಾಗ ಹಂಗೆ ಸ್ಟಾಕ್ ಇರ್ತದೆ. ಸಾಲ ತಗೊಳ್ಳೋದು, ಅರ್ಧಂಬರ್ಧ ಮುಟ್ಸೋದು, ಉಳಿದು ಸಾಲ ಹಂಗೆ ಉಳಿತದೆ ನಮ್ಮ ಅಕೌಂಟ್ನಾಗ. ಹಂಗ ಅದಕ್ಕೇನಂತಾರ, ಜನ್ಮ ಜನ್ಮಾಂತರದು ಕರ್ಮ ಎಷ್ಟದ ಅಂತಂದ್ರ ಎವರೆಸ್ಟ್ ಶಿಖರದಷ್ಟದ ಅಂತ, ಅಷ್ಟು ಪಾಪ ಅದಂತ ನಮ್ಮದು ಸಂಚಿತ ಕರ್ಮ. ಮತ್ತ ಇನ್ನೊಂದಿಷ್ಟು ಕರ್ಮ ಮುಂದೆ ಮಾಡೋದು ಇನ್ನ ನಮ್ಮ ಕೈ ಮೇಲೆ ಪ್ರೇರಣೆ, ಪರಮಾತ್ಮ ಪ್ರೇರಣೆ ಮಾಡ್ತಾನ ಒಳಗೆ ಕೂತು. ಈಶ್ವರ ನಮ್ಮ ಕಡೆಯಿಂದ ಅವು ಮಾಡಿಸ್ತಾನ ಅವನೇ. ಅವು ಒಂದಿಷ್ಟು ಕರ್ಮಗಳು, ಅವು ಆಗಾಮಿ ಕರ್ಮ, ಕ್ರಿಯಾಮಾನ ಕರ್ಮ ಅಂತಾರ ಅವಕ್ಕ. ಮತ್ತ ಈಗ ಸದ್ಯ ಅನುಭವಿಸ್ಲಕತ್ತೀವಲ್ಲ ಅವು ಕರ್ಮ. ಈಗ ಸದ್ಯ ಅನುಭವಿಸುವ ಕರ್ಮಗಳು. ಏನ್ ಅನುಭವಿಸ್ಲಕತ್ತೀರಿ ಈಗ? ಉದಾಹರಣೆ ಕೊಡ್ರಿ. ಪ್ರಾರಬ್ಧ ಕರ್ಮದ ಭೋಗ ಏನ್ ಅನುಭವಿಸ್ಲಕತ್ತೀರಿ ಹೇಳ್ರಿ ನಿಮ್ ಉದಾಹರಣೆ. ನೀವು ಹುಟ್ಟಿದ ತಂದೆ ತಾಯಿ, ನೀವು ಪಡ್ಕೊಂಡ ಶರೀರ, ಆ ತಂದೆ ತಾಯಿ ಸ್ಥಿತಿ ಗತಿ ಮತಿ ಅಂತದ ಅದೆಲ್ಲ ಅವ್ರ ಬುದ್ಧಿ ಹೆಂಗಿರ್ತದ ಹಂಗೆ ಅಲ್ಲ ನಿಮ್ಗೆ ಬೆಳೆಸೋದು. ಅವ್ರ ಸ್ಥಿತಿ ಎಂತದ ಅಂತ್ಯ ಸ್ಥಿತಿ ಒಳಗೆ ನಿಮ್ಗೆ ಬಳಸ್ತಾರ. ಶ್ರೀಮಂತರದ ಬಡವರದವರು
ಅವ್ರ ಸ್ಥಿತಿ, ಅವ್ರ ಗತಿ, ಅವ್ರ ಮತಿ ಹೆಂಗ? ಅವ್ರಿಗೆ ಎಂತ ಸಂಸ್ಕಾರ ಕೊಟ್ಟಾರ ಅದೆಲ್ಲ ನಿಮ್ ಕರ್ಮ ಹೌದಿಲ್ಲ, ನಿಮ್ ಪ್ರಾರಬ್ಧ ಹೌದಿಲ್ಲ? ಮತ್ತೆ ನಿಮ್ಮ ವಿದ್ಯೆ, ನಿಮ್ಮ ಹುದ್ದೆ, ನಿಮಗೆ ಸಿಕ್ಕ ಸಂಬಂಧಗಳು, ನೀವು ಗಳಿಸಿದ ಸಂಪತ್ತುಗಳು, ಅವೆಲ್ಲ ಓಸು ನಿಮ್ ಪ್ರಾರಬ್ಧ. ಈಗ ಅನುಭವಿಸ್ಲಕತ್ತೀರ ಅವೆಲ್ಲ. ಹಿಂಗಾಗಿ ಪ್ರಾರಬ್ಧ ಕರ್ಮ, ಕ್ರಿಯಾಮಾಣ ಕರ್ಮ, ಸಂಚಿತ ಕರ್ಮ. ಸಂಚಿತ ಕರ್ಮ ಇನ್ನೂ ಅನುಭವಿಸದೆ ಉಳಿದಿರುವ ಜನ್ಮ ಜನ್ಮಾಂತರಗಳ ಕರ್ಮದ ರಾಶಿ. ಕ್ರಿಯಾಮಾಣ ಕರ್ಮ ಅಂದ್ರೆ ಭವಿಷ್ಯದಲ್ಲಿ ಭೋಗಿಸಬೇಕಾದ ಕರ್ಮ ಫಲಗಳು, ಮಾಡಬೇಕು, ಅನುಭವಿಸಬೇಕು. ಮತ್ತೆ ಪ್ರಾರಬ್ಧ ಕರ್ಮ ಅಂತಂದ್ರೆ ವರ್ತಮಾನದಲ್ಲಿ ಅನುಭವಿಸುತ್ತಿರುವ ಕರ್ಮಗಳು. ಏನ್ ಕರ್ಮ ಕರ್ಮ ಅನ್ಕೋತ ಕೂತೀರ ಅಂತ ಬಸವಣ್ಣ. ಏನ್ ಕರ್ಮ ಕರ್ಮ? ಕೂಡಲ ಸಂಗಮ ಕ್ಷೇತ್ರದ ಜಾತ್ರೆ ನಡೆದಾಗ ಬಂಡಿ ಕಟ್ಕೊಂಡು ಸಂಗಮ ಕ್ಷೇತ್ರಕ್ಕೆ ಈಗಲೂ ಮಂದಿ ಬರ್ತಾರೆ. ಸಂಗಮೇಶ್ವರ ಜಾತ್ರೆ ಒಬ್ಬನ ಬಂಡಿ ಒಳಗ ಬೆಕ್ಕ ಅಡ್ಡ ಬಂದು ಸತ್ತೋಗ್ಬಿಡ್ತದೆ. ರೈತನ ಬಂಡಿ ಒಳಗ ಭಯಂಕರ ಅಂಜಿಕೆ ರೈತರಿಗೆ. ಪಾಪ ಕರ್ಮದ ಬಗ್ಗೆ. ಇಲ್ಲಂದ್ರೆ ಮಳಿ ಬರಲ್ಲ, ಬೆಳೆ ಆಗಲ್ಲ, ಬಡತನ ಬರ್ತದ, ದಾರಿದ್ರ್ಯ ಬರ್ತದ, ಅಂಜಿಕೆನೇ ಇರ್ತದ ರೈತರಿಗೆ ಬಹಳ. ಅದಕ್ಕೆ ಅಂದುಕೊತಿರ್ತಾರ ಅವರು, ಪುಣ್ಯ ಮಾಡಬೇಕು, ಮಳಿ ಬೆಳೆ ಚೆನ್ನಾಗಿರ್ಬೇಕು, ರೈತಂದು ಅದೇ ಚಿಂತೆ ಇರ್ತದ. ಬೆಕ್ಕ ಸತ್ತದಂದ ಕೂಡ್ಲೇನೆ ಏನ್ ಮಾಡ್ತಾನ, ಅಲ್ಲಿ ಕೂಡಲ ಸಂಗಮೇಶ್ವರದ ಪೂಜಾರಿಗೆ ಹೋಗಿ ಕೇಳ್ತಾನ, ಹಿಂಗ ಬೆಕ್ಕ ಸತ್ತದ, ಏನ್ ಮಾಡ್ಬೇಕು ದಾರ್ಯಾಗ, ಒಟ್ಟ ಮನ್ಸಿಗೆ ಸಮಾಧಾನ ಇಲ್ಲ, ಏನೋ ಬೆಕ್ಕ ಸಾಯ್ಬಾರ್ದಂತ, ದೊಡ್ಡ ಪಾಪ ಅಂತ, ಹೆಂಗ್ ಮಾಡ್ಬೇಕು? ಅದಕ್ಕ ಪೂಜಾರಿ ಏನ್ ಹೇಳಿದ್ನಂತ, ಬೆಕ್ಕ ಎಷ್ಟು ಸೈಜ್ ಇತ್ತು ಅಂತ ಕೇಳಿದ್ನಂತ. ಬೆಕ್ಕ ಇಷ್ಟು ಸೈಜ್ ಇತ್ತು, ಅಷ್ಟು ಸೈಜಿಂದು ಬಂಗಾರದ ಬೆಕ್ಕ ತಂದು ಪೂಜೆ ಮಾಡಿ ಪೂಜಾರಿಗೆ, ಆಚಾರಿಗೆ ಏನ್ ಮಾಡ್ಬೇಕು, ದಾನ ಕೊಟ್ರೆ ಅದು ಪಾಪ ಪರಿಹಾರ ಆಗ್ತದ ನೋಡಪ್ಪ. ಇಲ್ಲ ಅಂದ್ರೆ ಇಲ್ಲ. ಬಡವ ವರ್ಷಗಟ್ಟಲೆ ದುಡಿದ್ರೆ ಹೊಟ್ಟಿ ತುಂಬೋದು ಗ್ಯಾರಂಟಿ ಇಲ್ಲ. ಅವನಿಗೆ ಅಂತ ಬೆಕ್ಕ ಕೊಡ್ಬೇಕು. ಇಲ್ಲ ಅಂತಂದ್ರೆ ಅದಕ್ಕೆ ಪಾಪಕ್ಕೆ ಏನೇನು ಸಮಸ್ಯೆಗಳಾಗ್ತವೆ ಎಲ್ಲ ಪಟ್ಟಿ ಹೇಳಿಬಿಟ್ನಂತ. ಹಿಂಗೆಲ್ಲ ಆಗ್ತದ ನೋಡಪ್ಪ, ಈ ವರ್ಷ ನಿನಗೆ ಬಹಳ ದೊಡ್ಡ ಗಂಡ ಅಂತಲ್ಲ ಅಂತ ಅಳ್ಕೋತ ಅಡ್ಡಾಡ್ಲಕತ್ನಂತ. ಅಳ್ಕೋತ ಅಡ್ಡಾಡಾಗ ಬಸವಣ್ಣ ಎದುರು ಸಿಗ್ತಾನೆ. ಬಸವಣ್ಣ ಎದುರು ಸಿಕ್ಕಾಗ ಏನ್ ಕಳ್ಳಕತ್ತಿದಪ್ಪ? ಏನಿಲ್ಲ, ಕಿಂಗ್ ಆಯ್ತು, ಬೆಕ್ಕ ಸತ್ತದ, ಕಿಂಗ್ ಹೇಳ್ಯಾರ, ಅಷ್ಟದ ಬಂಗಾರ ಎಲ್ಲಿ ತರ ನಾವು, ಹಂಗ ಹಿಂಗ. ಅವಾಗ ಒಂದು ವಚನ ಹೇಳ್ತಾನ. ಏನ್ ವಚನ ಹೇಳ್ತಾನ ಗೊತ್ತದ? ಬಸವಣ್ಣ ಎದುರು ಸಿಕ್ಕಾಗ ಒಂದು ವಚನ ಹೇಳ್ತಾನೆ. ಎಲ್ಲರಿಗೂ ಒಂದೊಂದು ವಚನ ಹೇಳದೆ ವಚನ ಹೇಳಲ್ಲ. ಕಂಡ ದೇವರಿಗೆ ಕೈ ಮುಗಿಯುವ ಎಲ್ಲವೋ ಎಲ್ಲವೋ ಅಳಿಸಾಕಲೋ ಅಂತ ಹೇಳಬೇಡಲು. ಎಲ್ಲವೋ ಪಾಪ ಕರ್ಮವ ಮಾಡಿದವನೇ ಬರ್ಕೋಬೇಕಿಲ್ಲ. ಇಲ್ಲಂತಂದ್ರೆ ಬುಕ್ನಾಗದ ನೋಡ್ಕೋರಿ ಬಸವಣ್ಣನ ವಚನಗಳಲ್ಲಿ. ಎಲ್ಲವೋ ಪಾಪ ಕರ್ಮಗಳ ಮಾಡಿದವನೇ, ಎಲ್ಲವೋ ಬ್ರಹ್ಮ ಹತ್ಯವ ಮಾಡಿದವನೇ. ಬ್ರಹ್ಮ ಹತ್ಯೆ ಅಂತಂದ್ರೆ ತನ್ನ ಹಡದ ತಂದೆ ತಾಯಿ ಇರ್ಬೋದು, ತನಗ ಹಾಲು ಕೊಡಂತ ಆಕಳ ಇರ್ಬೋದು, ತನಗೆ ವಿದ್ಯೆ ಕೊಡಂತ ಗುರು ಇರ್ಬೋದು, ತಾನು ಬಾಳುವುದಕ್ಕ, ಬೆಳೆಯುವುದಕ್ಕ, ಇಲ್ಲಿ ಉಳಿಯುವುದಕ್ಕ ಯಾರ್ಯಾರ ಆಸರಾಗ್ಯಾರ ಅಂಥವ್ರನ್ನೇ ಕೊಲ್ಲಿಬಿಟ್ಟಿದ್ದಂತಾರ. ಬ್ರಹ್ಮಹತ್ಯ ದೊಡ್ಡ, ನಿನಕ್ಕಿಂತ ದೊಡ್ಡದ ತತ್ವ ಯಾವುದದ ಅದನ್ನು ಕೊಲ್ಲಿಟ್ಟಿದ್ದಂದ್ರ ಅದಕ್ಕೆ ಎಲ್ಲವೋ ಪಾಪ ಕರ್ಮವ ಮಾಡಿದವನೇ, ಎಲ್ಲವೋ ಬ್ರಹ್ಮ ಹತ್ಯವ ಮಾಡಿದವನೇ.
ಒಮ್ಮೆ ಶರಣೆನ್ನೆಲ್ಲವೋ ನಮ್ಮ ಕೂಡಲ ಸಂಗಮ ದೇವಂಗೆ. ಏನ್ ಮಾಡಪ್ಪ, ಒಂದು ಸಾರಿ ನಿಂದ ಸ್ವರೂಪ ಪರಮಾತ್ಮ ಸ್ವರೂಪ ತಿಳ್ಕೊಂಡು ಶರಣು ಅಂದ್ಬಿಡು. ನಿನ್ನ ಸ್ವರೂಪಕ್ಕೆ ನೀನು ಅಂದ್ಬಿಡು. ನೀನು ನಮ್ಮ ಕೂಡಲ ಸಂಗಮ ದೇವಂಗೆ ಏನ್ ಮಾಡು, ಒಮ್ಮೆ ಶರಣೆನ್ನೆಲ್ಲವೋ ಸರ್ವ ಪಾಪ. ಈಗ ನಿಂದು ಒಂದು ಬೆಕ್ಕ ಸತ್ತದಕ್ಕೆ ಈಟು ಪರೇಶಾನ್ ಆಗಿದೆ. ನಿಂದು ಸಂಚಿತ ಕರ್ಮ ಎವರೆಸ್ಟ್ ಶಿಖರದಷ್ಟದ. ಅದಕ್ಕೇನ್ ಹೇಳ್ತಾನ, ಸರ್ವ ಪಾಪ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳು ಸಾಲವು. ಸರ್ವ ಪಾಪ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳು ಸಾಲವು. ಬರೇ ಬಂಗಾರದ್ದು ನೀ ಬೆಕ್ಕ ಮಾಡಿದ್ರೆ ಅಷ್ಟೇ ಅಲ್ಲೋ ತಮ್ಮ, ನೀ ಬಂಗಾರದ ಪರ್ವತ ಮಾಡಿ ಪರಮಾತ್ಮನ ಪೂಜೆ ಮಾಡಿದ್ರೂ ನಿಂದ ಪಾಪ ಪರಿಹಾರ ಆಗಂಗಿಲ್ಲ. ಅಷ್ಟು ಪಾಪ ಅದ ನಿಂದು. ಬರೀ ಬೆಕ್ಕಿನ ಪಾಪಕ್ಕೆ ಅಂಜ್ಕೋತ್ ಕೂತಿದ್ದಲ್ಲ ನೀನು. ಸರ್ವ ಪಾಪ ಪ್ರಾಯಶ್ಚಿತ್ತಕ್ಕೆ ವನ ಪರ್ವತಗಳು ಸಾಲವೋ, ಒಮ್ಮೆ ಶರಣೆನ್ನೆಲ್ಲವೋ ನಮ್ಮ ಕೂಡಲ ಸಂಗಮ ದೇವಂಗೆ ಸರ್ವ ಪಾಪಗಳು ಹರಿದು ಹೋಗುವವು ಅಂತ. ನೋಡ್ರಿ, ಪಾಪದ ಪ್ರಾಯಶ್ಚಿತ್ತ ಹೆಂಗ್ ಮಾಡ್ಕೋಬೇಕಂದ್ರೆ ಒಮ್ಮ ಪರಮಾತ್ಮನನ್ನ ಚೆನ್ನಾಗಿ ಅರಿತು, ಚೆನ್ನಾಗಿ ಆ ಪರಮಾತ್ಮನ ಕಡೆ ಹರಿಯುವುದು ಬೆರೆಯುವುದು, ಆ ಪರಮಾತ್ಮನಿಗೆ ಶರಣೆನ್ನುವುದು ಅಂತಂದ್ರೆ ಅವನೊಳಗೆ ಬೆರೆತು, ನದಿ ಹೆಂಗ ಹೋಗಿ ಪರಮಾತ್ಮನೊಳಗೆ ಬೆರೀತದ ಹಂಗ ಅವನೊಳಗೆ ಬೆರೆತು ಒಂದಾಗರು. ಸರೆಂಡರ್ ಆಗಿಬಿಡು, ಆತ್ಮಕ್ಕೆ ಸರೆಂಡರ್ ಆಗು. ಇವೆಲ್ಲ ಕರ್ಮಗಳು ಶರೀರದಿಂದ ಆಗ್ತವ. ಶರೀರದಿಂದ ಆದ ಕರ್ಮಗಳಿಗೆ ನೀನು ಎಷ್ಟು ಪ್ರಾಯಶ್ಚಿತ್ತ ಪಟ್ಟರು ಮುಗಿಯಂಗಿಲ್ಲ. ಶರೀರನೇ ನಾನಲ್ಲ ಅಂದಮೇಲೆ ಅದರ ಕರ್ಮಗಳೇ ನನ್ನವರ ಹೆಂಗಿರ್ತವವು. ಈಗ ಒಂದು ಮನಿ ಮಾರಾಟ ಮಾಡಿರಿ, ಆ ಮನಿ ನಂದಲ್ಲ ಅಂತೀರಿ. ನಿಮ್ಮದೇ ಮನಿ ಮಾರಿದ ಮೇಲೆ ನಿಮ್ಮ ಮನಿ ಅಂತ ನಮಗ್ ಗೊತ್ತಿಲ್ಲ, ಇದು ನಿಮ್ಮ ಮನಿ ಇಲ್ರಿ. ಇಲ್ರಿ, ಅದು ಮಾರೀವಿ ನಾವು. ಮಾರಿರಿ ಅಂತಂದ್ಮೇಲೆ ಅದ್ರ ಮೇಲೆ ಹಾಕಿ ತಗಡ ಇದ್ವಲ್ಲ, ಅರೆ ಮನಿನೇ ಮಾರಿದ್ಮೇಲೆ ಅದ್ರ ಮೇಲೆ ಹಾಕಿ ತಗಡಗಳು ಹೊಚ್ಚಿ ತಗಡ ನಮ್ಮ ಹೆಂಗಿರ್ತಾವ್ರಿ. ಹಂಗ ಈ ಶರೀರನೇ ನಾನಲ್ಲ ಅಂತಂದ್ಮೇಲೆ ಅದರದ ಕರ್ಮಗಳೇ ನನ್ನ ಹೆಂಗಿರ್ತಾವ. ಒಮ್ಮೆ ಶರಣೆನ್ನೆಲ್ಲವೋ ಈಶ್ವರನಿಗೆ ಒಂದು ಸಾರಿ ಸಮರ್ಪಣೆ ಮಾಡಿಬಿಡು. ಎಲ್ಲ ಅಷ್ಟು ಸರಳದೇನ್ರಿ ಅಂದವ. ಯಾರು? ರೈತ. ಪರಮಾತ್ಮ ಶರಣ ಅಂದ್ರೆ ಆಗ್ಬಿಡ್ತದೇನಂದ ಆತದ. ಮತ್ತೆ ಏನ್ ಮಾಡ್ರಿ ಅಂತಂದ. ಏನ್ ಮಾಡ್ಲಿ ಅಂತಂದ್ರ ಒಂದ್ ಸ್ವಲ್ಪ ಹೂವ ಪವ ತಗೊಂಬ. ತರ್ತೀನಿ. ತರದ್ರು ರೊಕ್ಕ ಕೊಟ್ಟು ತರಬೇಡ ನೀವು. ಹೂವ ರೊಕ್ಕ ಕೊಟ್ಟು ತಂದು ಹೂವ ದೇವ್ರಿಗೆ ಬೇಕಾಗಿಲ್ಲ. ಏನ್ ಮಾಡ್ಬೇಕು, ದಾರ್ಯಾಗ ಎಡಕ ಬಲ್ಕ ರಸ್ತದಾಗ ಬೆಳೆದವಲ್ಲ ಅವೇ ಹೂವ ತಗೊಂಬರ್ಬೇಕು ನೀನು ದೇವರಿಗೆ ಏರಿಸ್ಲಕ್ಕ. ರಸ್ತದಾಗ ಎಡಕ ಬಲ್ಕ ಹೂವ ಇರ್ತಾವಿಲ್ರಿ ಹೋಗಾಗ ಬರಾಗ. ಅವ್ರೇನ್ ಮಾಲೆ ಕಟ್ಟಿ 100 ರೂಪಾಯಿಗೆ ಒಂದು ಮೊಳ ಅಂತೇಳಿ ಮಾರ್ತಿರ್ತಾರಲ್ಲ, ಅವ್ರದೇ ಬೇಕಂತಾನೆ ಪರಮಾತ್ಮ. ರಸ್ತದಾಗ ಎಡಕ ಬಲಕ ಫುಟ್ಪಾತ್ ಮೇಲೆ ಏನ್ ಬಳದವಲ್ಲ ಅವೇ ತಗೊಂಬ. ರೊಕ್ಕ ಖರ್ಚು ಮಾಡಬೇಡ. ಪರಮಾತ್ಮನಿಗೆ ಕೊಡ್ಬೇಕಾದ್ರ ಅವನಿಗೆ ಅವೇ ಹೂವ ಬೇಕಂತೇನಿಲ್ಲ ಅಂತೇಳಿ ಅವ ಯಾವ್ದಾವ್ದೋ ರಸ್ತದ ಮೇಲೆ ಬೆಳಗಿದು ಅವು ಕಣಗಿಲ್ ಹೂವ, ಮತ್ಯಾವ ಹೂವನಪ್ಪ, ಎಕ್ಕಿ ಹೂವ ಇಂಥವ್ ತಗೊಂಬರ್ತಾನ. ಹಚ್ಚಿ ಪೂಜೆ ಮಾಡಿಸ್ಬಿಡ್ತಾನ. ಅವನ ಕಡೆಯಿಂದ ಕೂಡಲ ಸಂಗಮನಾಥನಿಗೆ ಹಾಕಿ ಪೂಜೆ ಮಾಡಿಸ್ಬಿಡ್ತಾನ. ಪೂಜೆ ಮಾಡಿಸ್ತಾನ. ಮಂತ್ರಗಳು ಅಂದ್ರೆ ವಚನಗಳು ಹೇಳಿ 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 ಪೂಜೆ ಮಾಡಿಸ್ಬಿಡ್ತಾನ. ಆಯ್ತು, ಪಾಪ ಪರಿಹಾರ ಆಯ್ತು, ಹೋಗು ಅಂದ್ಬಿಡ್ತಾನ. ಅದಕ್ಕ ಸಂಚಿತ ಕರ್ಮ ಅನ್ನೋ ಶಬ್ದ ಎಷ್ಟೇ ಕರ್ಮ ಇದ್ರೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಆ ಕರ್ಮ ಫಲ ನಾವು ಅನುಭವಿಸಬೇಕಾದ್ರೆ ಇನ್ನ ಎಷ್ಟು ಜನ್ಮ ಆದ್ರೂ ಮುಗಿಯಂಗಿಲ್ಲ.
ಅದನ್ನು ಅನುಭವಿಸೇ ತೀರ್ಬೇಕಂದ್ರದು ಸಾಧ್ಯ ಇಲ್ಲ. ಅದಕ್ಕೆ ನಾವು ಆ ಶರೀರವೇ ನಾನಲ್ಲ ಅಂದಮೇಲೆ ಆ ಶರೀರ ಮಾಡಿದ ಕರ್ಮನು ನಂದಲ್ಲ, ಸಂಚಿತ ಕರ್ಮದಿಂದ ಮುಕ್ತ ಆಗೋದಕ್ಕೆ ಶರೀರ ನಾನಲ್ಲ, ನಾನು ಆತ್ಮ, ನಾನು ಕೂಟಸ್ಥ, ನಾನು ಸಾಕ್ಷಿ, ನಾನು ಬ್ರಹ್ಮ, ನಾನು ಪ್ರತ್ಯೇಗಾತ್ಮ, ನಾನು ಚೇತನ ಅಂದ್ಬಿಟ್ರಿ ಅಂತಂದ್ರೆ ಆ ದೇಹನು ನಾನಲ್ಲ, ದೇಹದ ಕರ್ಮನು ನಂದಲ್ಲ. ಹೀಗಾಗಿ ಸಂಚಿತ ಕರ್ಮದಿಂದ ಮುಕ್ತವಾಗುವುದಕ್ಕೆ ಇದೊಂದು ಅವಕಾಶ. ಒಮ್ಮೆ ಶರಣೆನ್ನೆಲ್ಲವೋ ನಮ್ಮ ಕೂಡಲ ಸಂಗಮ ದೇವಂಗೆ. ನೀನು ಮಾಡಿದ ಸಂಚಿತ ಪಾಪಗಳೆಲ್ಲ ಪರಿಹಾರ ಮಾಡಬೇಕಾದ್ರ ಹೊನ್ನ ಪರ್ವತಗಳು ಸಾಲವು ಅಂತ ಹೇಳ್ತಾನೆ. ಎಷ್ಟು ಚಂದ ಹೇಳನಲ್ರಿ ವಚನ. ಚಲೋ ಅನ್ಸ್ಲಿಕ್ಕತ್ತದ ಇಲ್ಲ? ಹಾ, ಎಲ್ಲವೋ ಎಲ್ಲವೋ ಪಾಪ ಕರ್ಮವ ಮಾಡಿದವನೇ, ಎಲ್ಲವೋ ಎಲ್ಲವೋ ಬ್ರಹ್ಮ ಹತ್ಯವ ಮಾಡಿದವನೇ, ಒಮ್ಮೆ ಶರಣೆನ್ನೆಲ್ಲವೋ ನಮ್ಮ ಕೂಡಲ ಸಂಗಮ ದೇವಂಗೆ, ಒಮ್ಮೆ ಶರಣೆನ್ನೆಲ್ಲವೋ ಸರ್ವ ಪಾಪ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳು ಸಾಲವು. ಒಮ್ಮೆ ಶರಣೆನ್ನೆಲ್ಲವೋ ನಮ್ಮ ಕೂಡಲ ಸಂಗಮಂಗೆ, ಒಮ್ಮೆ ಶರಣೆಂದೊಡೆ ಸರ್ವ ಪಾಪಗಳು ಹರಿದು ಹೋಗುವವು, ನಾಶ ಆಗಿ ಹೋಗ್ಬಿಡ್ತವ. ಕ್ರಿಯಾಮಾಣ ಕರ್ಮ ಭವಿಷ್ಯದಲ್ಲಿ ಭೋಗಿಸಬೇಕಾದ ಕರ್ಮಗಳು. ಅದಕ್ಕೇನ್ ಮಾಡಬೇಕು? ಈಶ್ವರನಿಗೆ ಸಮರ್ಪಣೆ ಮಾಡಬೇಕು. ಆ ಕರ್ಮಗಳೆಲ್ಲ ಈಶ್ವರ ನಿನ್ನೂ ಅಪ್ಪ ನನ್ನೂ ಅಲ್ಲ ಅಂತೇಳಿ ಅವನಿಗೆ ಸಮರ್ಪಣೆ ಮಾಡಿಬಿಟ್ರಿ ಅಂದ್ರ ಇವು ಮುಂದಾಗಿ ಹೋಗುಗಳು ಸಹಿತ ನಮ್ಗೆ ದುಃಖ ಕೊಡಂಗಿಲ್ಲ. ಈಶ್ವರನು ಅಂದ್ಬಿಟ್ರಿ ಅಂತಂದ್ರ ಕರ್ಮನು ನಿಂದು, ಕರ್ಮ ಫಲನು ನಿಂದು ಅಂತ. ಮತ್ತು ಪ್ರಾರಬ್ಧ ಕರ್ಮ ಅಂತಂದ್ರೇನು? ಈಗ ಅನುಭವಿಸ್ಲಕತ್ತಿರಲ್ಲ. ಈಗ ಅನುಭವಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ನಿಮ್ಮ ಜೀವನದ ಸ್ಥಿತಿ ಗತಿಗಳು ಏನದವ ಅವುಗಳನ್ನ ಭಕ್ತಿಪೂರ್ವಕವಾಗಿ ಅಂದ್ರೆ ಪ್ರೀತಿಯಿಂದ ಅವುಗಳನ್ನು ಸ್ವೀಕಾರ ಮಾಡಬೇಕು. ಗಂಡ ಎಂಥದ್ದು ಹಾಕಿರ್ಲಕ್ಕ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡ್ಬೇಕು. ಹೆಂಡತಿ ಎಂಥದ್ದು ಹಾಕಿರ್ಲಕ್ಕ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡ್ಬೇಕು. ಮಕ್ಕಳು ಎಂಥವು ಹಾಕಿರ್ಲಕ್ಕ ಪ್ರೀತಿಯಿಂದ. ಒಳಗೆ ಹೃದಯದೊಳಗೆ ಭಕ್ತಿ ಇತ್ತು ಅಂದ್ರೆ ಪ್ರಾರಬ್ಧ ಕರ್ಮ ದುಃಖ ಕೊಡಂಗಿಲ್ಲ. ಇದು ತಿಳ್ಕೊರಿ. ಭಕ್ತಿ ಎದಕ್ ಮಾಡಬೇಕು ಅಂದ್ರೆ ಪ್ರಾರಬ್ಧ ಕರ್ಮದ ದುಃಖ ಮರೆಸೋದಕ್ಕೆ. ಮಲಾಮ್ ಇದ್ದಂಗೆ ಅದು ಭಕ್ತಿ. ಭಕ್ತಿ ಅನ್ನೋದು ಮಲಾಮ್ ಇದ್ದಂಗ. ಭಕ್ತಿ ಅಂದ್ರೆ ಏನು? ಪ್ರೀತಿ. ಮತ್ತಿನ್ನೇನದು? ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಅದ? ನಿಮ್ಮ ಹೃದಯದಾಗ ಪ್ರೀತಿ ಇತ್ತಂತಂದ್ರ ಗಂಡ ಹೆಂಡತಿ ಚಂದ ಇರ್ಬೋದು, ಮಕ್ಕಳ ಸಂಗಡ ಚಂದ ಇರ್ಬೋದು, ಸ್ನೇಹಿತರ ಸಂಗಡ ಚಂದ ಇರ್ಬೋದು, ಬಂಧು ಬಳಗದವ್ರ ಸಂಗಡ ಚಂದ ಇರ್ಬೋದು. ಒಳಗ್ ಪ್ರೀತಿ ಇತ್ತಂತಂದ್ರ ಮತ್ತೀಗ ಯಾವನೋ ಒಬ್ಬ ತಪ್ಪು ಮಾಡಿದ್ನಂದ್ರೆ ಅವನ ಬಗ್ಗೆ ನಿಮ್ಮಲ್ಲಿ ಪ್ರೀತಿ ಇತ್ತಂತಂದ್ರ ಅವನಿಗೆ ಶಿಕ್ಷೆ ಕೊಡ್ತೀರಾ? ಏನು ಕುಂದಿರಿಸಿ ತಿಳುವಳಿಕೆ ಹೇಳಿ ಅವನಿಗೆ ಸುಧಾರಣೆ ಮಾಡೋದಕ್ಕೆ ಅವಕಾಶ ಕೊಡ್ತೀರಾ? ಕ್ಷಮ ಎದರಿಂದ ಉಂಟಾಗ್ತದ? ಒಳಗೆ ಹೃದಯದಾಗ ಪ್ರೀತಿ ಇದ್ರೆ ಉಂಟಾಗ್ತದ ಇಲ್ಲ? ಪ್ರೀತಿ ಇರ್ಬೇಕು. ಪ್ರೀತಿ ಇದ್ರೆ ನೀವು ಕ್ಷಮಿಸ್ತೀರಿ. ಮತ್ತ ಕಷ್ಟದಾಗ ಇದ್ದವ್ರ ಬಗ್ಗೆ ನಿಮ್ಮ ಹೃದಯದಾಗ ಪ್ರೀತಿ ಇತ್ತಂದ್ರೆ ದಯೆ ಬರ್ತದ. ಪ್ರೀತಿನೇ ಇಲ್ಲಂದ್ರೆ ದಯೆ ಎಲ್ಲಿದ್ ಬರ್ತದ? ಕರುಣೆ ಎಲ್ಲಿದ್ ಬರ್ತದ? ಒಳಗೆ ಪ್ರೀತಿ ಇದ್ರೆ ದಯೆ ಬರ್ತದ, ಕ್ಷಮೆ ಬರ್ತದ. ಮತ್ತ ನಾನಂತೂ ಇಷ್ಟು ರಾಕ್ಷಸನಗತ್ಲೆ ಕಾಟ ಕೊಡ್ತಿರ್ತೀನಿ, ಅದು ತಡ್ಕೋತಿರಲ್ಲ. ನಿಮ್ ಹೃದಯದಾಗ ನನ್ನ ಬಗ್ಗೆ ಪ್ರೀತಿ ಇದ್ದದಕ್ಕೆ ಅದು ತಡ್ಕೋತೀರಿ. ಸಹನೆ. ನಾನು ಮಾಡೋ ಎಲ್ಲ ಮಾತುಗಳು, ನನ್ನ ವರ್ತನೆಗಳೆಲ್ಲ ಯಾಕೆ ತಾಳ್ಕೊಳಕತ್ತೀರಿ? ನನ್ನ ಬಗ್ಗೆ ಪ್ರೀತಿ ಇದ್ದದಕ್ಕೆ. ನನ್ನ ಬಗ್ಗೆ ಪ್ರೀತಿ ಇದ್ದಿದ್ದಿಲ್ಲ ಅಂತಂದ್ರೆ ನಾವು ಸತ್ಸಂಗ ಕೇಳ್ಬೇಕತ್ ಕೂತ್ರಿ ಏನೇನಾರೇ ಅಂತಾನಲ್ಲಪ್ಪ, ಇದು ಅನಿಸ್ಕೊಳಕ್ ಕೂತೀವ ಏನ್ ನಾವು ಬಿಟ್ಟು ಆದವರೆಲ್ಲ ಎದಕ್ ಹೋದ್ರು? ಅವ್ರ ಹೃದಯದೊಳಗೆ ಪ್ರೀತಿ ಇಲ್ಲ, ಭಕ್ತಿ ಇಲ್ಲ, ಏನೇನು ಇಲ್ಲ ಅಲ್ಲಿ. ಅದು ಇದ್ದವರು ಇರ್ತಾರೆ ಅಲ್ಲಿ.
ಅದಿಲ್ಲ ಅಂದ್ರೆ ಅದು ಇರಂಗಿಲ್ಲ. ಶ್ರದ್ಧೆ ಅದೆಲ್ಲ ಯಾವಾಗ ಹುಡ್ತದ? ನಿಮ್ಮ ಹೃದಯದಾಗ ಪ್ರೀತಿ ಇದ್ರೆ ಹುಡ್ತದ ಅದು. ಪ್ರೀತಿ ಇಲ್ಲಂದ್ರೆ ಹುಟ್ಟಂಗಿಲ್ಲ. ಅದಕ್ಕೆ ಪ್ರಾರಬ್ಧ ಕರ್ಮದ ಫಲ ನಮಗ ದುಃಖ ಕೊಡಬಾರದು ಅಂತಂದ್ರೆ ಹೃದಯದಾಗ ಪ್ರೀತಿ ಇರಬೇಕು. ಪರೋಪಕಾರ ಮಾಡೋದಕ್ಕೆ ಮನಸ್ಸು ಬರ್ತದ, ದಯೆ ತೋರಿಸ್ಲಕ್ ಮನಸ್ಸು ಬರ್ತದ, ಕ್ಷಮೆ ಮಾಡ್ಲಕ್ಕೆ ಮನಸ್ಸು ಬರ್ತದ. ಗುರು ಲಿಂಗ ಜಂಗಮರಿಗೆ ಬಂದ ದ್ರವ್ಯವನ್ನ ಸಮರ್ಪಿಸಿ ಪದಾರ್ಥಗಳನ್ನ ಪ್ರಸಾದೀಕರಿಸಿಕೊಂಡು ಅವರು ತಗೊಂಡು ಹೋದ ಮೇಲೆ ಒಕ್ಕದ ಮಿಕ್ಕಿದ್ದನ್ನ ನನಗೆ ಪ್ರಸಾದ ಅಂತ ಸ್ವೀಕಾರ ಮಾಡಿ ನಾ ಪ್ರಸನ್ನವಾಗಿರಬೇಕು ಅನ್ನೋದು ಇದೆಲ್ಲ ಭಕ್ತಿ ಮಾರ್ಗ. ಪ್ರಾರಬ್ಧ ಕರ್ಮದ ಬಾಧೆ ಇಂದ ಮುಕ್ತ ಆಗಬೇಕಾದ್ರೆ ಏನ್ ಮಾಡ್ಬೇಕು? ಹೃದಯದಲ್ಲಿ ಭಕ್ತಿ ಪ್ರೀತಿ ಇರಬೇಕು. ಸೇವೆ ಪ್ರೀತಿಯಾದ ಒಳಗೆ ಪ್ರೀತಿ ಇದ್ರೆ ಅದಕ್ಕೆ ಬರ್ತದ್ರಿ. ಸೇವೆ ಮಾಡ್ಲಿಲ್ಲ ಅಂದ್ರೆ ತಗೊಂಡು ಏನ್ ಮಾಡ್ಬೇಕಾ? ಪ್ರೀತಿ ನಿಮ್ ಪ್ರೀತಿ ಅದರಿಂದ ವ್ಯಕ್ತಪಡಿಸ್ಬೇಕು. ಸೇವೆ ಮಾಡ್ಬೇಕಾ ಮಾಡಬಾರ್ದ? ಮತ್ತೆ ಸೇವೆ ಮಾಡಿದ್ರೆ ಪ್ರೀತಿ ಗೊತ್ತಾಗ್ತದೆ. ಸೇವೆ ರಾಮಬಾಣ ಅದು. ನಿಮ್ ಹೃದಯದಾಗ ಒಂದ್ ವೇಳೆ ಪ್ರೀತಿ ಇದ್ದಿದ್ದಿಲ್ಲ ಅಂದ್ರೂ ಸುಮ್ ಹಂಗೆ ಸೇವೆ ಮಾಡಿದ್ರಿ ಅಂದ್ರ ಗುರು ಪ್ರಸನ್ನಾಗಿ ಹೋಗ್ಬಿಡ್ತಾನ. ಸೇವೆ ರಾಮಬಾಣ, ಗುರುವಿಗೆ ಸಂತೋಷ ಪಡಿಸೋದಕ್ಕೆ. ಅದು ಏನೇನೋ ಅದಾವ, ಅವೆಲ್ಲ ಕತ್ತಿ ಬಹಳ ಅದ. ಅದಕ್ಕೆ ಇಲ್ಲೇನಾಯ್ತು? ಉಪನಿಷತ್ತುಗಳಲ್ಲಿ ಕರ್ಮಗಳು ಎಷ್ಟದವ? 3 ಪ್ರಕಾರ. ಒಂದು ಸಂಚಿತ ಕರ್ಮ, ಇನ್ನ ಒಂದು ಕ್ರಿಯಾಮಾಣ ಕರ್ಮ, ಇನ್ನೊಂದು ಪ್ರಾರಬ್ಧ ಕರ್ಮ. ಇವುಗಳಿಂದ ನಾವು ಮುಕ್ತ ಆಗ್ಬೇಕಾದ್ರೆ, ಸಂಚಿತ ಕರ್ಮದಿಂದ ಮುಕ್ತ ಆಗ್ಬೇಕಾದ್ರೆ ಈ ದೇಹ ನಾನಲ್ಲ, ನಾನು ಆತ್ಮ. ಯಾವ ಯೋಗ ಇದು? ಜ್ಞಾನ ಯೋಗ. ಹೌದಾ ಇಲ್ಲ? ಜ್ಞಾನ ಯೋಗ. ದೇಹ ನಾನಲ್ಲ, ನಾನು ಆತ್ಮ ಅದೀನಿ, ನಾ ಪ್ರತ್ಯೇಗಾತ್ಮ ಅದೀನಿ ಅನ್ನೋದು ಜ್ಞಾನ ಯೋಗ. ಮತ್ತೆ ಕ್ರಿಯಾಮಾಣ ಕರ್ಮ, ಭವಿಷ್ಯದಲ್ಲಿ ಭೋಗಿಸಬೇಕಾದ ಕರ್ಮಗಳು. ಇವುಗಳಿಗೇನ್ ಮಾಡ್ತೀರಿ? ಕರ್ಮಯೋಗ. ಕೆಲಸ ಮಾಡ್ತೀರಿ, ಆದ್ರೆ ಅದರ ಫಲಗಳು ನನ್ನೂ ಅಲ್ಲ, ಅವೆಲ್ಲ ನಿನ್ನೂ ಅದಾವ. ಆಗಾಮಿ ಕರ್ಮಗಳ ಫಲಗಳ ಕಾಟದಿಂದ ಮುಕ್ತ ಆಗಬೇಕಾದ್ರೆ ಕರ್ಮಯೋಗ ಮಾಡಬೇಕು. ಮುಂದೆ ಪ್ರಾರಬ್ಧ ಕರ್ಮ, ಈಗ ಸದ್ಯ ಅನುಭವಿಸ್ಲಕತ್ತೀವಲ್ಲ, ಇವುದ್ರ ಕಾಟದಿಂದ ಮುಕ್ತ ಆಗ್ಬೇಕಾದ್ರೆ ಯಾವ ಯೋಗ? ಭಕ್ತಿ ಯೋಗ. ಈಗ ಸದ್ಯ ಅನುಭವಿಸ್ಲಕತ್ತಿದ್ದನ್ನ ನೀವು ಭಕ್ತಿ ಯೋಗ. ಎಂತ ತಂದೆ ತಾಯಿ ಹೊಟ್ಟೆಗೆ ಹುಟ್ಟಿಸಿದೋ ದೇವರೇ, ಎಂತ ಊರಾಗ ಹುಟ್ಟಿಸ್ಬಿಟ್ಟಿ, ಎಂತ ಮಂದ್ಯಾಗ ಹುಟ್ಟಿಸಿದಿ, ಎಂತ ಮನಿ, ಎಂತ ಹೊಲ, ಏನಪ್ಪ ಇದು ನಮ್ಗ ಬಹಳ ಅನಾನುಕೂಲ ಆಗ್ಯದ. ಹಿಂಗ ಮಾಡ್ಕೊತ ಹೋಗ್ಬಿಟ್ಟೇವಂತಂದ್ರ ಒಟ್ಟ ಜೀವನ ಸಮಾಧಾನ ಇರಲ್ಲ. ನಿಮ್ಮ ಜೀವನದ ಬಗ್ಗೆ ನಿಮಗೆ ಪ್ರೀತಿ ಇರ್ಬೇಕು. ಏರ್ಲಿ 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 ಹೆಂಗ್ಯಾಕೆ ಇರ್ಲಕ್ಕ? ನನ್ನ ಕರ್ಮಕ್ಕೆ ತಕ್ಕಂತೆ ಏನ್ ಸಿಗ್ಬೇಕು ಸಿಕ್ಕದ, ಅದನ್ನ ನಾನು ಸಂತೋಷವಾಗಿ ಸ್ವೀಕರಿಸಬೇಕು, ಇದ್ದುದರಲ್ಲಿ ಸಂತೃಪ್ತವಾಗಿರಬೇಕು ಅಂಥೇಳಿ ಏನ್ ಮಾಡ್ಬೇಕು? ಭಕ್ತಿ ಯೋಗ. ಒಳಗ ಭಕ್ತಿ, ಜೀವನದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ, ಇತರರ ಜೀವನದ ಬಗ್ಗೆ ಅದನ್ನ ಸಂತೋಷವಾಗಿ ಈ ಜೀವನವನ್ನ ಸ್ವೀಕಾರ ಮಾಡಿ ಆನಂದವಾಗಿರ್ಬೇಕು. ಈಗ ನೋಡ್ರಿ ಹೆಂಗಿರ್ತದ ಮಜಾ. ಅಲ್ಲಿಂದ ಇಲ್ಲಿ ತನಕ ನಮ್ಮ ಹುಡುಗರು ಜಗ್ಗಿ ಸಾಲಿ ಕಲ್ತು ಜಗ್ಗಿ ಮುಂದೋಗಿ ಭಾಷಣರು 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 ಆಯ್ತು, ಏನೇನೋ ಆಯ್ತು ಆಯ್ತು ಆಯ್ತು. ಆದ್ಮೇಲೆ ಮಗ ಬೆಂಗಳೂರಾಗ ಒಂದು 20 ಲಕ್ಷ ಪ್ಯಾಕೇಜ್ ಇರೋ ನೌಕರಿ ಅದ, ಮಗಳು MD ಏನೋ ಮಾಡಕತ್ತಾಳ, ಏನೆಲ್ಲ ಬೀಗರ್ ಸಪೋರ್ಟ್ ಮಾಡ, ಅದು ಮಾಡ್ಯಾರ, ಇದು ಮಾಡ. ಇಲ್ಲಿ ತನಕ ನಮ್ಮ ಹುಡುಗರು ಶಾಣ್ಯರ್ ಅನ್ನೋದು ಒಂದು ಪೊಸಿಷನ್ದಾಗ ಇತ್ತು, ಸುಮ್ಮಿದ್ರು. ಈಗ ಅವ್ರ ಮೊನ್ನೆ ಧಾರವಾಡದಾಗ ಮನಿ ಓಪನಿಂಗ್ ಮಾಡ್ಯಾನಲ್ಲ ನಮ್ಮ ಹೆಣ್ಮಕ್ಳು ತಮ್ಮ,
ಅವನ ಮಗ ಏನ್ ಮಾಡ್ಯಾನ, ಬೆಂಗಳೂರಾಗ ಒಂದು ನೌಕರಿ ಸಿಕ್ಕದ, ಎಂಥದ್ದು 30 ಲಕ್ಷ ಪ್ಯಾಕೇಜ್ ನೌಕರಿ ಸಿಕ್ಕದ ಅವನಿಗೆ. ಈಗ ನನ್ನ ಮಗನಿಗೆ ಇಬ್ರು ತಾಯಿ ಮಗಳು ಕೂಡಿ ಬೈತಾರ ಅವನಿಗೆ, ಅವ ನೋಡು ಮೊನ್ನೆ ಓದೇನ, ಅವನಿಗೆ 30 ಲಕ್ಷದ ಪ್ಯಾಕೇಜ, ನೀ ನೋಡು ನೌಕರಿ ಮಾಡ್ಲಿಕ್ಕೆ 5 ವರ್ಷ ಆಯ್ತು, ನಿಂದು ಬರೀ 20 ಲಕ್ಷ. ಇಷ್ಟು ದಿವಸ ದೊಡ್ಡದಿದ್ದದ್ದು ಇನ್ನೊಬ್ಬ ಮಾಡಿದ್ದು ನೋಡಿಕೆ ಅವನಿಗೆ ಕಂಪೇರ್ ಮಾಡಿ ಇವನಿಗೆ ಬೈಲಕ್ಕೆ ಚಾಲು ಮಾಡ್ಬಿಡೋದು. ಇದೆಂತ ಕರ್ಮ ಇದು? ಹೃದಯದೊಳಗ ಭಕ್ತಿ ಇದ್ದವ್ರು ಹಿಂಗ್ ಮಾಡ್ತಾರನ್ರಿ ಎಲ್ಲರೇ? ಅವನ ಜೀವನ ಅವನ ಸಂಗಟ, ಇವನ್ ಜೀವನ ಇವನ್ ಸಂಗಟ. ಮತ್ತೆ ಯಾರು ನಮ್ಗಿಂತ ದೊಡ್ಡದು ಆಗೇ ಬರಲ್ಲ, ಏನ್ ಕಂಪೇರ್ ಮಾಡಿಕೆ ಚಾಲು ಮಾಡಿಬಿಡೋದು ಏನಾರ ಒಂದ್ ಅನ್ಲಕ್. ನಾವೀಗ ರಿಟೈರ್ ಆದ್ರೆ ತಗೊಂಡಿಲ್ಲ ಅಷ್ಟು ಪಗಾರ, ಒಂದೇ ಸಲ ಸ್ಟಾರ್ಟಿಂಗ್ ತಗೊಂಡು ನೌಕರಿ ಮಾಡ್ಲಕತ್ತಾನ, ಅವನಿಗೂ ಬೈಯ ಕೆಪಾಸಿಟಿ ಇವ್ರು ಹುಚ್ಚುಚ್ಚು ಮಾಡೋದು. ಹಿಂಗೆಲ್ಲ ಇರ್ತಾವ. ಒಟ್ಟ ತನ್ನ ಸ್ಥಿತಿ ಗತಿ ಮತಿಗಳ ಬಗ್ಗೆ ಪ್ರೀತಿ ಇರ್ಬೇಕು. ನನ್ನ ಜ್ಞಾನದ ಮಟ್ಟ ಏನದ ಅದು ನನಗೆ ಪರಮಾತ್ಮ ಕೊಟ್ಟ ಪ್ರಸಾದ, ನನ್ನ ಜೀವನ ಮಟ್ಟ ಅದು ಪರಮಾತ್ಮ ಕೊಟ್ಟ ಪ್ರಸಾದ. ನನಗೆ ಬರೀ 60 ಮಾರ್ಕ್ಸ್ ಬಂದವ, ಅದು ನನ್ನ ಕೆಪಾಸಿಟಿಗೆ ಎಷ್ಟು ಬರ್ಬೇಕದು ಬಂದದ, ಕರೆಕ್ಟ್ ಅದ. ನನಗಿಂತ ನೌಕರಿ ಸಿಕ್ಕದ, ನನ್ನ ಕೆಪಾಸಿಟಿಗೆ ತಕ್ಕಂತೆ ಅದ, ನನ್ನ ಜೀವನಕ್ಕೆ ಏನ್ ಮಾಡ್ಬೇಕದು ಮಾಡ್ಕೊತಿದ್ದೀನಿ, ನಾನೇನು ಕಾಲಕತ್ತೀನಿ ಅಂತ ನಾವು ಹಿಂಗಿರ್ತ ಎಲ್ಲ. ಅದಕ್ಕೆಲ್ಲ ಪ್ರಾರಬ್ಧ ಕರ್ಮ. ಇದರಿಂದ ಮುಕ್ತ ಆಗ್ಬೇಕಾದ್ರೆ ಭಕ್ತಿ ಯೋಗ ಮಾಡಬೇಕು. ಆಗಾಮಿ ಕರ್ಮಗಳಿಂದ ಮುಕ್ತ ಆಗ್ಬೇಕಾದ್ರೆ ಕರ್ಮ ಯೋಗ ಮಾಡಬೇಕು. ಎಲ್ಲ ಕರ್ಮ ಫಲಗಳೆಲ್ಲ ನಿನ್ನೂ ನೋಡಪ್ಪ ಈಶ್ವರ ನಂದೇನಲ್ಲ ಅನ್ಬೇಕು. ಮತ್ತ ಸಂಚಿತ ಕರ್ಮದಿಂದ ಏನ್ ಮಾಡ್ಬೇಕಪ್ಪ ಅಂದ್ರ, ನಾನು ಆತ್ಮ, ಈ ಶರೀರ ನಾನಲ್ಲ. ಸ್ಥೂಲ ಸೂಕ್ಷ್ಮ ಕಾರಣ ಏನವ, ಪಂಚಕೋಶ ಯಾವ ನಾನಲ್ಲ, ನಾನು ಆತ್ಮ ಅದೀನಿ. ಅದೇನದ ಜ್ಞಾನ ಯೋಗ. ಅದಕ್ಕೆ ಉಪನಿಷತ್ತುಗಳಲ್ಲಿ ಕರ್ಮಗಳು 3 ಪ್ರಕಾರ, 3 ಪ್ರಕಾರ ಕರ್ಮಕ್ಕೆ 3 ಪ್ರಕಾರದ ಯೋಗಗಳು ಮಾಡಿಬಿಟ್ರೆ ಸ್ವಚ್ಛಗಳು. ಇನ್ನೇನು ಉಳಿತು? ಭಗವದ್ಗೀತೆ ಒಳಗ ಕರ್ಮದ ಬಗ್ಗೆ ಏನ್ ಹೇಳ್ಯಾರ? ಟೈಮ್ ಆಯ್ತು, 10:30 ಆಗಕತ್ತದ. ಮತ್ತೆ ಪಾತಂಜಲಿ ಯೋಗದೊಳಗ ಕರ್ಮ ಯೋಗದ ಬಗ್ಗೆ ಏನ್ ಹೇಳ್ಯಾರ, ಇವುಗಳನ್ನ ನಾಳೆ ನೋಡೋಣ. ಈ ಭಗವದ್ಗೀತೆ ಒಳಗ ಕರ್ಮ, ಅಕರ್ಮ, ವಿಕರ್ಮ ಅಂತೇಳಿ 4ನೇ ಅಧ್ಯಾಯ 17ನೇ ಶ್ಲೋಕ ಓದಿರಲ್ರಿ? ಅದು ನಾಗರತ್ನಮ್ಮವ್ರ 4ನೇ ಅಧ್ಯಾಯ ದಾಟಿರಲ್ಲ ನೀವು? 10ನೇ ಅಧ್ಯಾಯದಾಗಿದ್ದೀರಿ ನೋಡು. ಕರ್ಮ ಅಕರ್ಮ ವಿಕರ್ಮ ಅನ್ನೋ ಶಬ್ದಗಳು ಕೇಳಿರಲ್ಲ, ನೆನಪವ? 4ನೇ ಅಧ್ಯಾಯ 17ನೇ ಶ್ಲೋಕ ತಗೊಂಡು ಸಾಧ್ಯ ಆದ್ರೆ ನಾಳೆ ಮುಂಜಾನೆ ಓದ್ರಿ. 17ನೇ ಶ್ಲೋಕ ಬಹಳ ಅದಾವ ಅದ್ರೊಳಗ. ಕರ್ಮ ಅಂದ್ರ 8ನೇ ಅಧ್ಯಾಯ 3ನೇ ಶ್ಲೋಕ, 3ನೇ ಅಧ್ಯಾಯ 30ನೇ ಶ್ಲೋಕ, ಮತ್ತೆ ಅಕರ್ಮ 4ನೇ ಅಧ್ಯಾಯ 17ನೇ ಶ್ಲೋಕ, 4ನೇ ಅಧ್ಯಾಯ 20ನೇ ಶ್ಲೋಕ, 4ನೇ ಅಧ್ಯಾಯ 18ನೇ ಶ್ಲೋಕ ಎಲ್ಲ ಕರ್ಮಯೋಗಕ್ಕೆ ಸಂಬಂಧಪಟ್ಟು ಅದಾವ. ಅದ್ರೊಳಗೆ ಇದೊಂದು ಸಾಕು. 4ನೇ ಅಧ್ಯಾಯ 17ನೇ ಶ್ಲೋಕ 4/17 ಮ್ಯಾಲ ಬರ್ಕೊಳ್ರಿ. ಕೆಳಗ 8/3, 3/30, 4/20, 4/18 ಇವೆಲ್ಲ ಕರ್ಮಯೋಗಕ್ಕೆ ಸಂಬಂಧಪಟ್ಟು ಇದಾವ. ನಮಗದು ಒಂದು ಓದಿದ್ರೆ ಸಾಕು. ಅಲ್ಲೇ ಜಗ್ಗಿ ಹೇಳ್ಯಾರ. 4/17 ಇದೊಂದು ಓದ್ರಿ. ಕರ್ಮ ಅಂದ್ರೆ ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೆ ನಾಳೆ ಹೇಳ್ತಾರ. ಆಮೇಲೆ ಪಾತಂಜಲಿ ಯಾವ್ದು ಹೇಳ್ಯಾನ ಅವನು ಹೇಳ್ತಾರ. ಹೇಳಿ ನಾಳೆ ಕರ್ಮಯೋಗ ಮುಕ್ತಾಯ ಆಗ್ತದೆ.
ನಾವು ಬರೇ ಶಾಸ್ತ್ರ ಹೇಳಿದ್ರೆ ಹೆಂಗಾಗ್ತದ? ಆ ಕರ್ಮಗಳ ಪರಿಹಾರಕ್ಕೆ ನಾವು ದಾರಿಯನ್ನು ತೋರಿಸ್ಬೇಕಾ ಬೇಡ? ಈಗ ಕರ್ಮಗಳಲ್ಲಿ 3 ಪ್ರಕಾರ: ಸಂಚಿತ ಕರ್ಮ, ಕ್ರಿಯಮಾಣ ಕರ್ಮ, ಪ್ರಾರಬ್ಧ ಕರ್ಮ ಅಂಥೇಳಿ ಶಾಸ್ತ್ರೀಯವಾಗಿ ಹೇಳಿ ಕೈ ಬಿಡ್ಬೇಕಾ? ಆ ಕರ್ಮಗಳಿಂದ ಮುಕ್ತವಾಗಿ ಆಗ್ಬೇಕಾದ್ರೆ ಹೆಂಗಾಗಬೇಕನ್ನೋದು ದಾರಿ ತೋರಿಸ್ಬೇಕಾ ಬೇಡ? ಇವತ್ತು ಮಾಡಿದ್ ಬರಬರಿ ಅದ. ಕರ್ಮ ಮಾಡಿ ಅದಕ್ಕೆ ಅದರಿಂದ ಅದ್ರ ಬಂಧನದಿಂದ ಮುಕ್ತ ಆಗೋದಕ್ಕೂ ದಾರಿ ತೋರಿಸ್ಬೇಕು. ಸುಮ್ಮನೆ ಉಪಾಸನಾ ಯೋಗ, ಉಪಾಸನಾ ಕಾಂಡ ಅನ್ಕೋತ ಕೂತ್ರ ಆಗಲ್ಲ. ಓಕೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಹೇಳಿದ್ರೆ ಕರ್ಮಯೋಗದ ಬಗ್ಗೆ ನಿಮಗೆ ಡೌಟ್ಸ್ ಇದ್ದು ಅಂದ್ರೆ ಕೇಳ್ರಿ, ಚರ್ಚೆ ಮಾಡ್ರಿ. ಹೇಳಿದಟ್ಟೆ ಕೇಳಿ ಸುಮ್ ಕುಂದ್ರಬೇಡ್ರಿ. ಡೌಟ್ ಇರ್ಲಾರ್ದಂಗೆ ನಾವೆಲ್ಲ ಹೇಳ್ಬಿಟ್ಟಿರ್ತೀವಿ. ಆದ್ರೂ ಡೌಟ್ ಇದ್ದು ಅಂದ್ರೆ ಕೇಳ್ರಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವದುಃಖ ನಿವೃತ್ತಿ ಭವ, ಶ್ರೀ ಭವ. ಓಂ ಶಾಂತಿ ಶಾಂತಿ. ಎಲ್ಲ ಸಿದ್ಧಾತ್ಮರಿಗೆ ಶರಣಾರ್ಥಿಗಳು. ಡೌಟ್ ಕೇಳೋಣ. ಒಬ್ಬ ಹೆಣ್ಮಗಳು ನಿಂತು ಡೌಟ್ ಕೇಳ್ತಾಳ ಅಂದ್ರ, ಸಣ್ಣ ಸಸಿ ಬಸರದಳ, ದೊಡ್ಡ ಸಸಿಗೆ ಕರಿಲೆಕ್ಕ ಬಂದಾರ. ಸಣ್ಣ ಸಸಿಗೆ ಡಾಕ್ಟರ್ ಏನು ಮಾಡಬೇಡ ಅಂತ ಹೇಳ್ಯಾರ. ದೊಡ್ಡ ಸಸಿಗೆ ತವ್ರ ಮನೆಯವರು ಕರಿಲೆಕ್ಕ ಬಂದಾರ. ಅವ್ರ ಮನೆಗೆ ಏನೋ ಕಾರ್ಯಕ್ರಮ ಅದಾವತ್ತ, ಕಳಿಸ್ಲ ಬ್ಯಾಡ ಅಂತ ಕೇಳ್ತಾಳೆ. ಇದು ಡೌಟ್ ಕೇಳಂದ್ರ. ಗುರುಗಳು ಏನ್ ಮಾಡೋಕೆ ಡೌಟ್ ಕೇಳಂದ್ರೆ ಇಂಥ ಡೌಟ್ ಕೇಳ್ತಾರ. ಅವಾಗ ಗುರುಗಳು ಏನಂತಾರ, ಏನ್ ದುಡ್ದು ಹೈರಾಣ ಆಗಿರ್ತಾವ, ಸ್ವಸ್ಥರಿ ತವ್ರ ಮನೆಗೆ ಕಳಿಸಂದ್ರೆ ಕಳಿಸ್ ಏನಾಗಲ್ಲ ಕಳಿಸ್ ಅಂತ ಹೇಳಿ ಗುರುಗಳು ಅಂತೇಳಿ. ಅದ್ ಹೆಂಗ್ ಕಳಿಸ್ಬೇಕಂತ ಮತ್ತೆ ಉಲ್ಟಾ ಗುರುಗಳು ಬಿಡ್ತಾಳಕ್ಕೆ. ಏನು ಅದ್ ಹೆಂಗ್ ಕಳಿಸ್ಬೇಕ್ರಿ ಸಣ್ಣ ಸಸಿಗೆ? ಇವೆಲ್ಲ ಮಜಾ ಇರ್ತವೆ. ಸಣ್ಣ ಸಸಿಗೆ ಎದ್ದು ಏನು ಮಾಡ್ಬೇಡ ಅಂತ ಹೇಳ್ಯಾರ. ಮತ್ತೆ ಮನ್ಯಾಗ ಯಾರು ಮಾಡ್ಬೇಕಾಕಿ ಕಳಿಸಿದ್ರ ತೊಳೆ ಗುರುಗಳಿಗೆ ಕೇಳೋದು ಡೌಟ್. ಮನೆಗೆ ಯಾಕೆ ಮಾಡ್ಬೇಕಂದ್ರೆ ಗುರುಗಳು ಕಳಿಸ್ಬೇಡಿ ಇಟ್ಕೋ, ಅಲ್ಲಿ ಮನೆಗೆ ಇಟ್ಕೊಂಡು ಕುಂದ್ರ. ಇಂಥ ಡೌಟ್ಗಳು ಕೇಳಂದ್ರ ಎಲ್ಲ ಲೌಕಿಕ ಡೌಟ್ಗಳು ಕೇಳ್ತಾರೆ ನೋಡ್ರಿ ಕೇಳೋರಿಗೆ. ನೀವು ಎಲ್ಲ ಸೀರಿಯಸ್ ಅದ್ರಿ ಈ ವಿಷಯದಾಗ, ಯಾವ ಡೌಟ್ ಇರಲ್ಲ, ಏನೂ ಇರಲ್ಲ. ಸಡ್ಲ ಬಿಟ್ಟರು ಸಾಕು ಇಂಥ ಪ್ರಶ್ನೆಗಳು ಉತ್ಪನ್ನ ಆಗ್ತಾವ ಒಳಗೆ. ಕಳ್ಸಂದ್ರ ಒಳ್ಳೆ ಗುರುಗಳಿಗೆ ಜಗಳಕ್ಕೆ ಬೀಳ್ತಾಳಕಿ. ಕಳಿಸ್ಬೇಡ ಅಂದ್ರ ಕರಿಲಕ್ ಬಂದಾರ, ಕಳಿಸ್ಲಿಲ್ಲ ಅಂದ್ರೆ ಹೆಂಗ ಅಂತಾಳ. ಬ್ಯಾಡ್ ಬಿಡು ಮನ್ಯಾಗ ಯಾರು ಮಾಡೋರಿಲ್ಲ ಅಂದ್ರೆ ಏನ್ ಮಾಡ್ತಿ ಅಂದ್ರ, ಕಳಿಸ್ಲಿಲ್ಲ ಅಂದ್ರೆ ಹೆಂಗ್ ಸುಮ್ಮಿರ್ತಾರ್ರಿ ಅವರು, ಭಾಳ ಕಿರಿಕಿರಿ ಅದವರು ಅಂತ ಅಂತ. ಕಳಿಸಂದ್ರೆ ಮನ್ಯಾಗ ಯಾರು ಮಾಡ್ಬೇಕು ಅಂತ ಅವ್ರೇನ್ ಮಾಡೋ ಗುರುಗಳು ಇಂಥ ಸಮಸ್ಯೆಗಳಿಗೆ. ಕರ್ಮಯೋಗದ ಬಗ್ಗೆ ವಿಚಾರ ಚಂದ್ರೋದಯ ನಾವು ಹೇಳಿದ ಪಾಠಗಳನ್ನ ತೆಗೆದು ನೋಡ್ರಿ, ಎಲ್ಲ ಡೀಟೇಲ್ ಆಗಿ ಗೊತ್ತಾಗ್ತದೆ. ಓಕೆ, ನಾಳೆ ಸೇರೋಣ ಮತ್ತೆ.